ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಕಬಾಬ್ ಕೊಡ್ಲಿಲ್ಲ ಅಂತ ಅಡುಗೆ ಭಟ್ಟನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಕುಡುಕ. ಹಲ್ಲೆ ಮಾಡಿದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆ ಬಳಿ ಘಟನೆ. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ 150ನೇ ಜನ್ಮದಿನದ ಪ್ರಯುಕ್ತ ಏಕತಾ ಓಟ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಏಕತಾ ಓಟ. ತಂದೆ ತಾಯಿ ಮಕ್ಕಳು ಸೇರಿ ಬ್ರಾಹ್ಮಣ ಕುಟುಂಬ ಸಾಮೂಹಿಕ ಆತ್ಮಹತ್ಯೆಗೆ ಯತ್ನ. ತಂದೆ ಹಿರಿಮಗ ಸಾವು. ತೀವ್ರ ಅಸ್ವಸ್ಥರಾಗಿರುವ ತಾಯಿ ಕಿರಿಮಗ ಆಸ್ಪತ್ರೆಯಲ್ಲಿ ಮುಂದುವರಿದ ಚಿಕಿತ್ಸೆ. ವಾರ್ತೆಗಳ ವಿವರ. ಯುವಕನೊಬ್ಬ ಸಾಲ ಮಾಡಿ ಸಂಪಾದನೆ ಮಾಡಲು ಬಾರ್ ಪಕ್ಕದ ರಸ್ತೆ ಬದಿ ಕಬಾಬ್ ಎಗ್ ರೈಸ್ ಹೋಟೆಲ್ ಮಾಡಿಕೊಂಡು ವ್ಯಾಪಾರ ಮಾಡುತ್ತಿದ್ದ. ಅಲ್ಲಿಗೆ ಬಂದ ಕುಡುಕನೊಬ್ಬ ಕಬಾಬ್ ಸಾಲ ಕೊಡು ಎಂದಿದ್ದ. ಅಡುಗೆ ಭಟ್ಟ ಓನರ್ ಬರ್ಲಿ ಆಮೇಲೆ ತಗೊಳ್ಳಿ ಎಂದಿದ್ದೇ ತಪ್ಪಾಯ್ತು. ಮುಂದೇನಾಯ್ತು ಅಂತೀರಾ? ಈ ವರದಿ ನೋಡಿ. ಹೀಗೆ ಈ ಸಿಸಿಟಿವಿ ದೃಶ್ಯಗಳನ್ನೊಮ್ಮೆ ನೋಡಿಬಿಡಿ. ಕಬಾಬ್ ಸಾಲ ಕೊಡ್ಲಿಲ್ಲ ಅಂತ ಕೈಗೆ ಸಿಕ್ಕ ವಸ್ತುಗಳಲ್ಲಿ ಅಡುಗೆ ಭಟ್ಟನನ್ನು ಹಿಗ್ಗಾಮುಗ್ಗ ಥಳಿಸುತ್ತಿರುವ ಪುಂಡರ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆಯ ಬಳಿ. ಹೌದು, ತಿಪ್ಪೇನಹಳ್ಳಿ ಮೂಲದ ಯುವಕ ಸುನಿಲ್ ಎಪಿಎಂಸಿ ಮಾರುಕಟ್ಟೆಯ ಚೇತನ್ ಬಾರ್ ಪಕ್ಕ ರಸ್ತೆಯ ಬದಿಯಲ್ಲಿ ಹಲವು ವರ್ಷಗಳಿಂದ ಸಿರಿ ಹೆಸರಿನಲ್ಲಿ ಎಗ್ ರೈಸ್ ಕಬಾಬ್ ಹೋಟೆಲ್ ಇಟ್ಟುಕೊಂಡು ಬಿಸ್ನೆಸ್ ಮಾಡಿಕೊಂಡಿದ್ದಾನೆ. ಅಲ್ಲಿಗೆ ಬಹುತೇಕರು ಬಾರಿಗೆ ಬಂದವರೇ ವ್ಯಾಪಾರ ಮಾಡ್ತಾರೆ. ಕಂಜೇನಹಳ್ಳಿ ಗ್ರಾಮದ ನಾಗರಾಜು ಎಂಬುವವರು 3-4 ದಿನಗಳಿಂದ ಬಾರ್ನಲ್ಲಿ ಕುಡಿದು ಹೋಟೆಲ್ ಬಳಿ ಬಂದು ಸಾಲಕ್ಕೆ ಕಬಾಬ್ಗಾಗಿ ಪೀಡಿಸಿ ಗಲಾಟೆ ಮಾಡಿಕೊಳ್ತಿದ್ದಂತೆ. ಇಂದು ಸಹ ನಾಗರಾಜು ಚೇತನ್ ಬಾರ್ನಲ್ಲಿ ಕುಡಿದು ಹೋಟೆಲ್ ಬಳಿ ಬಂದು ಕಬಾಬ್ ಕೇಳಿದ್ದಾನೆ. ಇದಕ್ಕೆ ಅಡುಗೆ ಭಟ್ಟ ಓನರ್ ಇಲ್ಲ, ಓನರ್ ಬಂದ ಮೇಲೆ ಸಾಲ ತಗೊಳ್ಳಿ ಎಂದಿದ್ದೇ ತಡ. ನಾಗರಾಜು ಸಿಟ್ಟಿಗೆದ್ದು ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಹೇಳಿ ನಾಗರಾಜ್ ತನ್ನ ಹುಡುಗರನ್ನ ಸ್ಥಳಕ್ಕೆ ಕರೆಸಿ ಅಡುಗೆ ಭಟ್ಟ ಗಣೇಶ್ ಮೇಲೆ ಕೈಗೆ ಸಿಕ್ಕ ವಸ್ತುಗಳಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದು ಈ ವಿಡಿಯೋಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಾತಾಡ್ಬಿಡು ಅಂದಹಾಗೆ ತಿಪ್ಪೇನಹಳ್ಳಿಯ ಸುನಿಲ್ ಸಾಲ ಮಾಡಿ ಕಬಾಬ್ ಎಗ್ ರೈಸ್ ಹೋಟೆಲ್ ಇಟ್ಟುಕೊಂಡಿದ್ದ. ಪ್ರತಿನಿತ್ಯ ಒಂದಿಷ್ಟು ಹಣ ಅಂತ ಸಂಪಾದನೆ ಮಾಡಿಕೊಳ್ತಿದ್ದ. ಆದರೆ ಕೆಲ ಕುಡುಕರು ಆಗಾಗ ಬಂದು ಸಾಲಕ್ಕೆ ಕಬಾಬ್ ಪಡೆಯುತ್ತಿದ್ದು 3 ದಿನಗಳಿಂದ ನಾಗರಾಜ್ ಎಂಬುವವರು ಸಾಲಕ್ಕೆ ಕಬಾಬ್ ಕೇಳಿ ಗಲಾಟೆ ಮಾಡುತ್ತಿದ್ದ. ಇಂದು ಹೋಟೆಲ್ ಬಳಿ ಅಡುಗೆ ಭಟ್ಟ ಗಣೇಶ್ ಒಬ್ಬನೇ ಇರುವಾಗ ನಾಗರಾಜ್ ಕುಡಿದು ಹೋಟೆಲ್ ಬಳಿ ಗಲಾಟೆ ಮಾಡಿ ಹುಡುಗರನ್ನ ಕರೆಯಿಸಿ ಅಮಾಯಕ ಅಡುಗೆ ಭಟ್ಟ ಗಣೇಶ್ ಮೇಲೆ ರಸ್ತೆಯ ಉದ್ದಕ್ಕೂ ಅಟ್ಟಾಡಿಸಿ ಹೊಡೆದಿದ್ದಾನೆ ಎಂದು ಆರೋಪಿಸಿದರು. ಭಟ್ರ ಕೆಲಸ ಮಾಡ್ತಾ ಇದ್ದೆ ಸರ್, ಅಲ್ಲಿ ಹೋಟ್ಲ ಹತ್ರ. ಹೋಟ್ಲಲ್ಲಿ ಸಿರಿ ಹೋಟ್ಲು ಅಂದ್ಬಿಟ್ಟು ನಮ್ಮದು. ಅಲ್ಲಿ ಭಟ್ರ ಕೆಲಸ ಮಾಡ್ತಾ ಇದ್ದೆ. ಹಿಡ್ಕೊಂಬಂದು ಹೊಡೆದಿದ್ದಾರೆ. ಯಾರು? ಕಂಜೇನಹಳ್ಳಿ ಅವರು ಅಂದ್ಬಿಟ್ಟು. ಕಬಾಬ್ ಕೊಟ್ಟಿಲ್ಲ ಅಂದ್ಬಿಟ್ಟು ಹೊಡಿತಿದ್ದಾರೆ. ಇಲ್ಲಿ ಎಲ್ಲ ಚೆನ್ನಾಗಿ ಹೊಡೆದು ಹಿಡ್ಕೊಂಡು ಚೆನ್ನಾಗಿ ದೊಬ್ಬಾಗಿ ಹೊಡೆದು ಓಡೋಗಿದೆ. ಹೊರಟೋಗ್ತಾ ಇದ್ದಾರೆ. ಇವಾಗ ಮಾತಾಡೋಕೆ ಹೋದರೆ ಏನಂದರೆ ಅದು ಮಾತಾಡ್ತಾರೆ. ಏನು ಕೇಳಿದ್ರು ಅವ್ರು ನಿಮಗೆ? ಕಬಾಬ್ ಕೇಳಿದ್ದಾರೆ. ನಾವು ಸಾಲ ಕೊಡಲ್ಲ,
ಓನರ್ನ ಕೇಳ್ಕೊಳ್ಳಿ, ಫೋನ್ ಮಾಡಿ ಬೇಕಾದ್ರೆ ಅಂತೇಳಿ ಅವ್ರು ಮತ್ತೆ ನಾವಿದ್ದಾಗ ಗಲಾಟೆ ಮಾಡೋದು, ಅವ್ರು ಓನರ್ ಇಲ್ದಿದ್ದಾಗ ಗಲಾಟೆ ಮಾಡೋದು. ನೆನ್ನೆ ನನಗೆ ಆಗಿದೆ, ನೆನ್ನೆ ಒಂದು ಸರಿ ವಾಪಸ್ ಕಳಿಸಿದ್ರೆ ಇವತ್ತು ಬಂದು ತಿರ್ಗಾ ಗಲಾಟೆ ಮಾಡಿ ಹೊಡೆದಿರೋ ಮಗನ ಕರೆಸಿ ಹೊಡೆಸಿರೋದು. ಹ್ಞೂ, ನಾಗಪ್ಪ ಅಂದ್ಬಿಟ್ಟು ಕೈಯಲ್ಲಿ ಚೇರುಗಳು ಎಲ್ಲ ಮುರಿದಾಕಿದ್ರು, ಹೋಟ್ಲ ಹತ್ರ ಎಲ್ಲ ಟೇಬಲ್ಲಿ ಎಲ್ಲ ಸಿಕ್ಕಿದ್ರೆಲ್ಲ ಎಲ್ಲ ದಬ್ಬಾಕಿ ಹೊಡೆದು ಓಡಿಸ್ಕೊಂಬಂದಿಲ್ಲ ಸರ್. ಆಟೋದಾಗ ಬಂದವ್ರು ಹಿಡ್ಕೊಂಡು ಹೊಡೆದಿರೋದು ಅಲ್ಲಿ ಹೋಟ್ಲ ಹತ್ರ ಇದ್ದಾಗ. ಇಬ್ಬರು ಅವ್ರು ಯಾರೋ ಫ್ರೆಂಡ್ ಒಬ್ಬರು ಜೊತೆಗೆ ಅವ್ರ ಮಗ ಅವರಪ್ಪ ಮೂವರು ಸರಿ. ಹಾಂ, ಬೈಕ್ ಲಾಶಲ್ಲಿ ಓಡೋದು. ಕಬಾಬ್ ಕೊಡಲಿಲ್ಲ ಅಂತ ಇಷ್ಟು ಮಾಡಿದ್ರು. ಹಾಂ, ಕಬಾಬ್ ಕೊಟ್ಟಿಲ್ಲ ಅಂದ್ಬಿಟ್ಟು ಇಷ್ಟು. ಇನ್ನು ಪುಂಡರ ಏಟಿಗೆ ನೋವು ತಾಳಲಾರದೆ ಅಡುಗೆ ಭಟ್ಟ ಗಣೇಶ್ ಅಲ್ಲಿಂದ ಕಾಲ್ಕಿತ್ತು ಪೊದೆಯಲ್ಲಿ ಬಚ್ಚಿಟ್ಟುಕೊಂಡು ಪರಾರಿಯಾಗಿದ್ದಾರೆ. ಮೈ ತುಂಬ ಗಾಯಗಳಾಗಿದ್ದ ಗಣೇಶ್ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಈ ಘಟನೆಯು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಸರ್, ಮುನಿನಾರಾಯಣ ಅಂತ, ನಾವು ತಿಪ್ಪೇನಹಳ್ಳಿಯವರು ಹೋಟ್ಲ್ ಹಾಕ್ಕೊಂಡಿದ್ದೀರಿ ಇಲ್ಲಿ. ಅವರು ಇಲ್ಲಿ ಬಂದು ಕಬಾಬ್ಗೆ ಕೇಳಿದ್ದಾರೆ. ಕಬಾಬ್ ಕೇಳಿದ ತಕ್ಷಣ ಈ ಹುಡುಗ ಇಲ್ಲಿ ಕೆಲಸ ಮಾಡೋ ಹುಡುಗ ಇದ್ಕೊಂಡು ಅಣ್ಣ ಓನರ್ ಇಲ್ಲ ಇಲ್ಲಿ, ಅವರು ಊಟಕ್ಕೆ ಹೋಗಿದ್ದಾರೆ, ನಾವು ಸಾಲ ಕೊಡೋಕ್ಕಾಗಲ್ಲ, ಓನರ್ ಬಂದಮೇಲೆ ಏನೋ ಮಾತಾಡ್ಕೊಳ್ರಿ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರು ಇದ್ಕೊಂಡು ಏನು ಮಾಡಿದ್ದಾರೆ, ಹಿಂಗೆ ಹೇಳ್ತೀಯ ನನಗೆ ಕೊಡೋಲ್ಲ ಸಾಲ ನನ್ನ ಮಗನೇ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೋಗಿ ಅಲ್ಲಿ ಬಾರಾಗಿರೋ ಒಂದಿಬ್ಬರನ್ನ ಕರ್ಕೊಂಡು ಬಂದು ಇಲ್ಲಿ ಅಲೆ ಮಾಡಿದ್ದಾರೆ. ನನ್ನ ಮಕ್ಕಳು ಎಂಥ ದುರಾಂಕರ ನನ್ನ ಮಕ್ಳು ಇರ್ಬೋದು ಸರ್. ಅವ್ರು ಇದ್ಕೊಂಡು ಇಲ್ಲಪ್ಪ ನಾವು ನೋಡೋ ಆ ಹುಡುಗ ಇಲ್ಲಿ ತಲೆ ಎಲ್ಲ ಮೂತಿ ಮಕ್ಕ ಎಲ್ಲ ಹೊಡೆದಾಕಿದ್ದಾರೆ. 3-4 ಸೇರಿಕೊಂಡು ಮಕ್ಕ ಮೂತಿ ಎಲ್ಲ ಹೊಡೆದಾಕಿ ರಕ್ತಗಳು ಬರ್ದಂಗೆ ಹೊಡೆದವ್ರೆ. ಇಲ್ಲಿಂದ ಅಟ್ಟಾಡ್ಸ್ಕೊಂಡು ಹೋಗಿದ್ದಾರೆ, ಅದು ಯಾವ ಗೌರ್ಮೆಂಟ್ ಬಾರ್ವರೆಗೂ ಅಟ್ಟಾಡ್ಸ್ಕೊಂಡು ಹೋಗಿ ಆ ಪಾಪ ಹೋಗಿ ಗಿಡಲ್ಲಿ ಮಚ್ಚಿಕೊಂಡಿದ್ದಾನೆ. ನಾವು ಈ ಬೈಟ್ಲೆಲ್ಲ ಓಡಾಡಿ ಎಲ್ಲಿದ್ದಾನೆ ಅಂತೇಳಿ ಹುಡುಕ್ಲಾಡ್ತಾಯಿದ್ರೆ ನನ್ನ ಮಗನ ಅಲ್ಲಿ ಕೂಡ ನಮ್ಮ ಮೇಲೆ ರೋಪ್ ಮಾಡಿ ಅವ್ರನ್ನ ಯಾರ್ಯಾರನ್ನ ಒಂದು 4-5 ಜನ ಫೋನ್ಗಳು ಮಾಡಿ ಕರ್ಸ್ಕೊಂಡು ನಮ್ಮನ್ನೇ ಹೊಡಿಬೇಕಂತೇಳಿ ಇದು ಮಾಡಿದ್ದಾರೆ. ಇನ್ನೊಂದು ಆ ಹುಡುಗನು ಅಲ್ಲಿಂದ ತಿರುಗಿ ನಾವು ಬಂದಿತ್ತು ನೋಡಿ, ಬಂದರೆ ಈ ಮಕ್ಕ ಎಲ್ಲ ರಕ್ತ ಸುರಿತಾನೆ ಐತೆ. ಇಂಥ ಅಲ್ಕಟ್ ನನ್ನ ಮಕ್ಕಳು ಕಂಜನಹಳ್ಳಿನಿಂದ ಅವನು ಯಾರೋ ಮಂಜು ಇದು ಇವನಂತೆ ಯಾರೋ ನಾಗನು ಅನ್ನೋ ಹುಡುಗನು ಅವನು ಇದ್ಕೊಂಡು ಈ ಥರ ಎಲ್ಲ ಅಲೆಗಳು ಮಾಡಿ ಇಲ್ಲಿ ಎಲ್ಲ ನೋಡಿ ಆ ಹುಡುಗರನ್ನೆಲ್ಲ ಹೊಡೆದು ಚೇರ್ಗಳೆಲ್ಲ ಹೊಡೆದಾಕಿ ವಿಪರೀತ ಗಲಾಟೆ ಮಾಡಿ 3 ದಿನದಿಂದನಂತೆ ಇದು ಗಲಾಟೆ ನಡೀತಾ ಇರೋದಿಲ್ಲ. ಕಬಾಬ್ ಕೊಡಲಿಲ್ಲ ಅಂತೇಳಿ, ಕಬಾಬು ಸಾಲ ಕೇಳಿದ್ರಿಗೆ ನನಗೆ ಸಾಲ ಕೇಳ್ತೀಯಾ, ಈ ಅಂಗಡಿ ಎತ್ತಿಸ್ಬಿಡ್ತೀನಿ, ನನಗೆ ಕೌನ್ಸ್ಲರ್ ಗೊತ್ತು, ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು ಅಂತೇಳಿ ಇವ್ರ ಮೇಲೆ ಹುಡುಗರ ಮೇಲೆ ಆವಾಜ್ ಹಾಕಿ ಈ ಥರ ಮಾಡಿ ಅವನ್ನ ಸಿಕ್ಕಾಪಟ್ಟೆ ಹೊಡೆದಿದ್ದಾನೆ. ಹೋಗಿ ಆಮೇಲೆ ನಾವು ಕಂಪ್ಲೇಂಟ್ ಕೊಟ್ಟು ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಅವನು ಏನು ಅಡ್ಮಿಟ್ ಮಾಡಿದ್ದೀರಿ. ಅವನಿಗಾಗಿ ನ್ಯಾಯ ಉಳಿಸ್ಬೇಕಂತೇಳಿ ನಾವು ಕೇಳ್ಕೊತಾ ಇದ್ದೀರಿ ಸರ್. ಅವರೇ ನಾಗೋ ಅನ್ನೋವರು, ಅವರು ಆಟೋ ಡ್ರೈವರ್ ಅಂತವರು, ಅವರು ಇನ್ನೊಬ್ಬ ಅವ್ರ ಜೊತೆಯಲ್ಲಿ 3 ಸೇರಾಗಿ ಅವನ ಮಗ ನಾಗ ಅನ್ನೋ ಒಂದು ಮಗನೂ ಬಂದಿದ್ದಾರೆ. ಅವ್ರ ಮಗನೂ ಅವನ ಜೊತೆಯಲ್ಲಿ ಫ್ರೆಂಡ್ಸ್ ಇಬ್ಬರು ಕುಡಿದು ಅಲೆ ಮಾಡಿದ್ದಾರೆ ಸರ್ ಇಲ್ಲಿ. ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸರ್ದಾರ್ ವಲ್ಲಭಾಯಿ ಪಟೇಲರ 150ನೇ ಜನ್ಮದಿನದ ಅಂಗವಾಗಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಹಾಗೂ ಬೆರೆಸಂದ್ರ ಪೊಲೀಸ್ ಠಾಣೆಯಿಂದ ಏಕತಾ ಓಟ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಹಸಿರು ಬಾವುಟ ಹಾರಿಸುವ ಮೂಲಕ ಚಾಲನೆ ನೀಡಿದರು. ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ 150ನೇ ಜನ್ಮದಿನದ ಅಂಗವಾಗಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಜಿಲ್ಲಾದ್ಯಂತ ಏಕತಾ ಓಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಏಕತಾ ಓಟ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ, ಸಿಇಒ ಹಾಗೂ ಜಿಲ್ಲಾ ಎಸ್ಪಿ ಚಾಲನೆ ನೀಡಿ ನಂತರ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಜೊತೆಗೂಡಿ ಜಾಥಾದಲ್ಲಿ ಭಾಗವಹಿಸಿದರು. ಹೀಗೆ ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಿಂದ ಬಿಬಿ ರಸ್ತೆಯ ಮೂಲಕ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ನಂತರ ಪುನಃ ಕನ್ನಡ ಭವನಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. ಎಲ್ಲರಿಗೂ ಕೂಡ ನಮಸ್ಕಾರ. ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖಾ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪಂಚಾಯತಿನ ಸಿಇಒರವರು ಹಾಗೂ ಜಿಲ್ಲಾಡಳಿತ ಎಲ್ಲರೂ ಕೂಡ ಇವತ್ತು ಸೇರಿಕೊಂಡು ಕನ್ನಡ ಭವನದಿಂದ ಒಂದು ಏಕತಾ ನಡಿಗೆ ಕಾರ್ಯಕ್ರಮವನ್ನು ಜಿಲ್ಲಾ ಪೊಲೀಸ್ ಇಲಾಖಾ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ರವರು ಭಾರತದ ಉಕ್ಕಿನ ಮನುಷ್ಯ ಅಂತೇಳಿ ನಾವು ಅವರನ್ನು ಕರಿತೀವಿ.
ಇವತ್ತವರ ಜನ್ಮ ದಿನಾಚರಣೆ. ಹಾಗಾಗಿ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತವಾಗಿ ಈ ಏಕತಾ ನಡಿಗೆಯನ್ನು ನಾವು ಇಟ್ಕೊಂಡಿದ್ದೀವಿ. ಜಿಲ್ಲೆಯ ಎಲ್ಲ ಪೊಲೀಸು ಕಚೇರಿಗಳೇನಿದ್ದಾವೆ ಎಲ್ಲ ಕಡೆಯೂ ಕೂಡ ಇವತ್ತು ಏಕತಾ ನಡಿಗೆಯನ್ನು ನಾವು ಮಾಡ್ತಾಯಿದ್ದೀವಿ. ರಾಷ್ಟ್ರೀಯ ಐಕ್ಯತೆ, ಭಾವೈಕ್ಯತೆ ಎಂಬತಕ್ಕಂಥದ್ದು ಭಾಳ ಮುಖ್ಯ. ಭಾರತ ದೇಶ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ವಿವಿಧ ಧರ್ಮಗಳಿದೆ, ವಿವಿಧ ಜಾತಿಗಳಿದೆ, ವಿವಿಧ ಭಾಷೆಗಳನ್ನು ಮಾತಾಡ್ತಕ್ಕಂಥ ಜನರಿದ್ದೀವಿ. ಆದರೂ ಕೂಡ ಒಕ್ಕೂಟದ ವ್ಯವಸ್ಥೆಯ ಒಳಗಡೆ ನಾವೆಲ್ಲರೂ ಕೂಡ ಭಾರತೀಯರು ಎಂಬತಕ್ಕಂಥ ಐಕ್ಯತಾ ಸಂದೇಶವನ್ನು ಸಾರ್ತಕ್ಕಂಥದ್ದು ಇವತ್ತಿನ ಮಟ್ಟಿಗೆ ತುಂಬ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ದಿನ ನಾವು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಒಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ದು 150th ಬರ್ತ್ ಆ್ಯನಿವರ್ಸರಿಗೋಸ್ಕರ ಒಂದು ರನ್ ಫಾರ್ ಯೂನಿಟಿ ಪ್ರೋಗ್ರಾಮ್ಗೆ ಆಯೋಜನೆ ಮಾಡಿದ್ದೀವಿ. ಈ ಪ್ರೋಗ್ರಾಮಲ್ಲಿ ಶಾಲಾ ಮಕ್ಕಳು ಮತ್ತು ಜಿಲ್ಲಾಡಳಿತದಿಂದ ನಮ್ಮ ಮಾನ್ಯ ಡಿ ಸಿ ಸಾಹೇಬರು, ಮಾನ್ಯ ಸಿ ಎ ಸಾಹೇಬರು ಕೂಡ ಭಾಗವಹಿಸಿದ್ದಾರೆ, ಚಾಲನೆ ಮಾಡಿದ್ದಾರೆ. ಬೇಸಿಕ್ಲಿ ರನ್ ಫಾರ್ ಯೂನಿಟಿದು ನಮ್ಮದು ಒಂದು ಮೋಟಿವ್ ಇದೆ ಕಿ ಹೇಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಈ ದೇಶದ್ದು ಸ್ವತಂತ್ರತೆ ಆದಮೇಲೆ ತುಂಬ ಎಫರ್ಟ್ಸ್ ಮಾಡಿ ಎಲ್ಲ ಪ್ರಿನ್ಸ್ಲಿ ಸ್ಟೇಟ್ಸ್ಗೆ ಜೊತೆಗೆ ಯುನೈಟ್ ಮಾಡಿ ಈ ದೇಶಕ್ಕೆ ಒಂದು ಯೂನಿಯನ್ ಆಫ್ ಸ್ಟೇಟ್ಸ್ ಥರ ಮಾಡಿದ್ದಾರೆ. ಆ ಥರ ನಾವು ಕೂಡ ಒಂದು ಸಂದೇಶವನ್ನು ಈ ಇವತ್ತು ಏನು ರನ್ ಫಾರ್ ಯೂನಿಟಿ ಆಗಿದೆ ಅದಕ್ಕಿಂತ ನಾವು ಚಾಲನೆ ಮಾಡ್ತಾ ಇದ್ದೀವಿ ಕಿ ಬೇಸಿಕ್ಲಿ ಯೂನಿಟಿ ಆ್ಯಂಡ್ ಡೈವರ್ಸಿಟಿದು ಏನು ಮೆಸೇಜ್ ಇದೆ. ನಮ್ಮ ಭಾರತದಲ್ಲಿ ಬೇರೆ ಬೇರೆ ರಿಲಿಜನ್ಸ್ ಇದೆ, ಬೇರೆ ಬೇರೆ ಕಲ್ಚರ್ ಇದೆ, ಬೇರೆ ಟ್ರೆಡಿಷನ್ಸ್ ಇದೆ, ಬೇರೆ ಬೇರೆ ಸ್ಟೇಟ್ಸಲ್ಲಿ ಬೇರೆ ಎಲ್ಲ ಥರದ್ದು ಡೈವರ್ಸಿಟಿ ಇದೆ. ಆಮೇಲೆ ಕೂಡ ಇಂಡಿಯಾದಲ್ಲಿ ಎಷ್ಟು ಯೂನಿಟಿ ಇದೆ ಆ ಥರದ್ದು ಒಂದು ಮೆಸೇಜ್ ನಮ್ಮದು. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೆಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಗುಡಿಬಂಡೆ ವೃತ್ತ ನಿರೀಕ್ಷಕರು ಹಾಗೂ ಪೇರೆಸಂದ್ರ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರು ಸೇರಿ ಚಾಲನೆ ನೀಡಿದರು. ನಂತರ ವಿದ್ಯಾರ್ಥಿಗಳು ಸಾರ್ವಜನಿಕರ ಜೊತೆ ಸೇರಿ ಏಕತಾ ಓಟದಲ್ಲಿ ಭಾಗವಹಿಸಿದರು. ಇಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನದಂದು 150ನೇ ಆ್ಯನಿವರ್ಸರಿಯನ್ನು ನಾವು ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಇಂದು ಜಿಲ್ಲಾದ್ಯಂತ ಎಲ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಏಕತಾ ನಡಿಗೆಯನ್ನು ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ಇಂದು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಒಂದು ಕಾಲೇಜಿನ ಮಕ್ಕಳು ಒಳಗೊಂಡಂತೆ ನಾವು ಕನ್ನಡ ಭವನದಿಂದ ಹೊರಟು KSRTC ನಿಲ್ದಾಣದಲ್ಲಿವರೆಗೆ ನಡ್ಕೊಂಡು ಬಂದು ಈಗ ವಾಪಸ್ ಕನ್ನಡ ಭವನಕ್ಕೆ ನಾವು ನಮ್ಮ ಏಕತಾ ನಡಿಗೆಯನ್ನು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದರಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಹಾಗೂ ತಮಗೆಲ್ಲರಿಗೂ ನಮ್ಮ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಅದು ಪುರೋಹಿತರ ಕುಟುಂಬ. ಅಪ್ಪ ಅಮ್ಮ ಇಬ್ಬರು ಗಂಡು ಮಕ್ಕಳು. ಊರಲ್ಲಿ ಮರ್ಯಾದಸ್ಥರ ಕುಟುಂಬ. ಆದ್ರೆ ಆ ಕುಟುಂಬಕ್ಕೆ ಅದೇನಾಯ್ತೋ ಏನೋ, ಇಡೀ ಕುಟುಂಬದ 4 ಸದಸ್ಯರು ಸಹ ಸಾಮೂಹಿಕ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಇಬ್ಬರು ಸಾವನ್ನಪ್ಪಿದ್ರೆ ಮತ್ತಿಬ್ಬರು ಸಾವು ಬದುಕಿನ ನಡುವೆ ಆಸ್ಪತ್ರೆ ಸೇರಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸುವಂತಾಗಿದೆ. ಅರೆ ಅದೆಲ್ಲಿ ಘಟನೆ ನಡೆದಿದ್ದು ಅಂದ್ರ ಈ ವರದಿ ನೋಡಿ. ಹೀಗೆ ಅಪ್ಪ ಅಮ್ಮ ಇಬ್ಬರು ಗಂಡು ಮಕ್ಕಳು 4 ಸಹ ಸಾಮೂಹಿಕ ಆತ್ಮಹತ್ಯೆಗೆ ಯತ್ನಿಸಿರೋ ಘಟನೆ ನಡೆದಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಹೆಗ್ಗನಹಳ್ಳಿ ಗ್ರಾಮದಲ್ಲಿ. ಗ್ರಾಮದ ಕುಮಾರಪ್ಪ 60 ವರ್ಷ ಇರುವ ಪತ್ನಿ 55 ವರ್ಷದ ರಮಾ, ಇನ್ನು ಇವರ ಮಕ್ಕಳಾದ ಅರುಣ್ ಹಾಗೂ ಅಕ್ಷಯ್. ಬ್ರಾಹ್ಮಣ ಸಮುದಾಯದ ಪುರೋಹಿತರ ಕುಟುಂಬವಾದ ಇವರದ್ದು ಊರಲ್ಲಿ ತುಂಬಾ ಮರ್ಯಾದಸ್ಥರ ಕುಟುಂಬ. ಆದರೆ ಅದೇನಾಯ್ತೋ ಏನೋ, ಇದ್ದಕ್ಕಿದ್ದಂತೆ ಮನೆಯಲ್ಲಿ ಎಲ್ಲರೂ ಸಾಮೂಹಿಕ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಮನೆ ಯಜಮಾನ ಕುಮಾರಪ್ಪ, ಪತ್ನಿ ರಮಾ, ಹಿರಿಯ ಮಗ ಅರುಣ್ ಹಾಗೂ ಕಿರಿಯ ಮಗ ಅಕ್ಷಯ್ 4 ಸಹ ಕ್ರಿಮಿ ಕೀಟನಾಶಕ ಸೇವಿಸಿ ಆತ್ಮಹತ್ಯೆ ಇನ್ನು ಇವರಲ್ಲಿ ಹಿರಿಯ ಮಗ ಕ್ರಿಮಿನಾಶಕ ಸೇವಿಸಿ
ನಂತರ ನೇಣಿಗೆ ಸಹ ಶರಣಾಗಿದ್ದಾನೆ. ಘಟನೆಯಲ್ಲಿ 60 ವರ್ಷದ ಕುಮಾರಪ್ಪ ಹಾಗೂ ಹಿರಿಯ ಮಗ ಅರುಣ್ ಸಾವನ್ನಪ್ಪಿದ್ದು, ತಾಯಿ ರಮಾ ಹಾಗೂ ಕಿರಿಯ ಮಗನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಎಲ್ಲ ಜನ ಬಂದಾಗ ನಾವು ಬಂದ್ವಿ. ಅಷ್ಟೊಂದು ಬೀಗ ಹೊಡೆದಿದ್ರು. ನಾವು ಪೊಲೀಸವ್ರಿಗೆ ಇಂಟಿಮೇಷನ್ ಮಾಡಿ ಆಂಬುಲೆನ್ಸ್ಗೆಲ್ಲ ಇದು ಮಾಡಿ ತಾಯಿ ಮಗನ ಇಬ್ಬರನ್ನೂ ಶಿಫ್ಟ್ ಮಾಡಿದ್ವಿ ಹಾಸ್ಪಿಟ್ಲಿಗೆ. ತದನಂತರ ಈಗಿನ ಅಪ್ಪ ಮಗನ್ನ ಆಂಬುಲೆನ್ಸ್ಗೆ ಈಗ ತಗೊಂಡು ಹೋಗಿದ್ದಾರೆ. ತಾಯಿ ಮಗ ಅಲ್ಲಿ ಕೆಪಾಪುರ ಸರ್, ಅದೇನೋ ಕಳೆ ಔಷಧಿ ತಗೊಂಡಿದ್ದಾರೆ. ಏನು ಅವ್ರ ವೈಯಕ್ತಿಕ ಏನು ಗೊತ್ತಿಲ್ಲ ನಮಗೆ. ಈ ಥರ ಮಾಡ್ಕೊಂಬಾರ್ದಾಗಿತ್ತು. ಜನಗಳ ಮಧ್ಯೆ ಚೆನ್ನಾಗಿದ್ದಾರೆ ಸರ್ ಅವರು. ಇತ್ತೀಚಿನ ದಿನಗಳಲ್ಲಿ ಏನು ಸಮಸ್ಯೆ ಅದೇನು ಗೊತ್ತಿಲ್ಲ ಸರ್, ಅದೇನು ಹೇಳ್ಕೊಂಡಿದ್ದಿಲ್ಲ. ಮಾಮೂಲಿಯಾಗಿ ಹೋಗ್ತಾ ಇದ್ರು ಬರ್ತಾ ಇದ್ರು. ಇವತ್ತಿಗೆ ಆಗಿದೆ. ಇವ್ರ ವೃತ್ತಿ ಬಂದು ಪುರೋಹಿತರ ಕೆಲಸ. ಬ್ರಾಹ್ಮಣ ಪುರೋಹಿತರು ಇಲ್ಲ ಹಸುಗಳು ಇಟ್ಕೊಂಡಿದ್ರು. ಸ್ವಲ್ಪ ಹಸುಗಳೆಲ್ಲ ಈಗ ಇಲ್ಲ. ಹಸು ಎಲ್ಲ ಸೇಲ್ ಆಯ್ತು, ಸೇಲ್ ಮಾಡ್ಕೊಂಡಿದ್ದಾರೆ. ಇಲ್ಲ ಸರ್, ಎಷ್ಟು ದಿನದಿಂದ ಮಾರಿದ್ರು ಹಸುಗಳು? 3-4 ದಿವಸ ಮಾರಿದ್ದಾರೆ. ನಮ್ಮ ಹತ್ರ ಇಲ್ಲಿ ಅಷ್ಟೊಂದು ನಾವು ಬೆಳಗ್ಗೆ ಹೋದರೆ ನಮ್ಮ ಅಷ್ಟೊಂದು ಒಡಂಬಡಿಕೆ ಇಲ್ಲ ಇಲ್ಲಿ. ಸರ್, ಕಷ್ಟ ಸುಖ ಹೇಳ್ಕೊಳೋದಕ್ಕೆ ಅವ್ರು ಪುರೋಹಿತರಲ್ಲ, ಬೇರೆಯವರು ಹೋಗಿ ಹೇಳ್ಕೊಬೇಕು ಅವ್ರ ಹತ್ರ. ಅಷ್ಟು ಗೊತ್ತಿದೆ ಸರ್. ಅದು 4 ಜನ ಕೆಳಗೆ ಬಿದ್ದೋಗಿದ್ರು. ನಾವು ಸಡನ್ ಆಗಿ ಅಮ್ಮನಿಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ಗೆ ಇದು ಮಾಡಿ ತಾಯಿ ಮಗನಿಗೆ ಹಾಸ್ಪಿಟ್ಲಿಗೆ ಕಳಿಸ್ತೀವಿ. ಪೊಲೀಸ್ಗೆ ಫೋನ್ ಮಾಡಿದ್ವಿ. ಈಗ ಪೊಲೀಸ್ನವ್ರು ಬಂದಮೇಲೆ ಫೊರೆನ್ಸಿಕ್ ಎಲ್ಲ ಮಾಡಿ ಈಗ ಬಾಡಿ ಯಲಹಂಕಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ ಸರ್. ಅಂದಹಾಗೆ 4 ಸಹ ಮನೆಯಲ್ಲೇ ಕ್ರಿಮಿನಾಶಕ ಸೇವಿಸಿ ವಿಲವಿಲ ಒದ್ದಾಡಿ ಕೂಗಾಡುತ್ತಿದ್ದದನ್ನ ಕಂಡ ಗ್ರಾಮಸ್ಥರು ಮನೆಯ ಬಾಗಿಲು ಒಡೆದು ಒಳನುಗ್ಗಿದ್ದಾರೆ. ಅಷ್ಟರಲ್ಲೇ ಅರುಣ್ ನೇಣಿಗೆ ಶರಣಾಗಿದ್ದಾರಂತೆ. ಇನ್ನು ಕುಮಾರಪ್ಪ ಸಹ ಮನೆಯಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ರೆ, ಸಾವು ಬದುಕಿನ ನಡುವೆ ವಿಲವಿಲ ಒದ್ದಾಡುತ್ತಿದ್ದ ಮತ್ತಿಬ್ಬರನ್ನ ಕೂಡಲೇ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಊರಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಲಿ ಬರುಬೋಗ್ಲಾಗಲಿ ಎಲ್ಲರಿಗೂ ಅವರು ತಂದೆ ಸ್ಥಾನದಲ್ಲಿ ನಿಂತು ಮಾಡಿಕೊಡೋರು. ಅದು ಯಾಕೆ ಈ ಥರ ಆಯಿತು ಮಾಹಿತಿ ಗೊತ್ತಿಲ್ಲ. ಆದರೆ ಊರಲ್ಲಿ ಎಲ್ಲರಿಗೂ ಸುತ್ತಮುತ್ತ ಏರಿಯಾದಲ್ಲಿ ಅವರು ಒಳ್ಳೆಯ ಐನೂರಾಗಿದ್ದರು. ಬ್ರಾಹ್ಮಣರು ಅನ್ನೋ ಇದಲ್ಲ, ಆದರೆ ಬಡವಗಳಿಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಂದು ರೇಷನ್ ಕೊಡೋತವಿಂದ ಆಗಲಿ ಏನೇ ಆಗಲಿ ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಆದರೆ ಇವತ್ತು ಭಗವಂತ ಅವ್ರನ್ನ ಕರ್ಕೊಂಡಿದ್ದಾನೆ. ಅವರಾಗ ಅವ್ರು ಮಾಡ್ಕೊಂಡ್ರೋ ಏನೋ ಅದು ಗೊತ್ತಿಲ್ಲ. ಆದರೆ ದೇವರು ಅವ್ರನ್ನೇ ಇದು ಮಾಡ್ಕೊಂಡು ಮಾತಾಡಿದ್ರು. ಅವರು ಒಂದು ತಂದೆ ಮಗನ ಥರ ಬಾಂಧವ್ಯ, ಒಂದು ತಂದೆ ಮಗನ ಥರ ಬಾಂಧವ್ಯ ಇತ್ತು. ಅವ್ರ ಮನೆಯಲ್ಲಿ ಸಾವಿರಾರು ಜನ ಊಟ ಮಾಡಿದ್ದಾರೆ, ಒಳ್ಳೆ ನೆಮ್ಮದಿ ಇತ್ತು. ಆದರೆ ಏನಕ್ಕೆ ಮಾಡಿಕೊಂಡ್ರು ಗೊತ್ತಿಲ್ಲ. ಇನ್ನು ಘಟನೆ ತಿಳಿದು ಮನೆಗೆ ಧಾವಿಸಿದ ಚಿಕ್ಕಜಾಲ ಪೊಲೀಸರು ಹಾಗೂ ದೇವನಹಳ್ಳಿ ಎಸಿಪಿ ಮೃತ ದೇಹಗಳನ್ನು ಯಲಹಂಕ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಿ ಸುಸೈಡ್ನ ಕಾರಣ ತಿಳಿಯಲು ಮುಂದಾಗಿದ್ದಾರೆ. ಮೇಲ್ನೋಟಕ್ಕೆ ಸಾಲಬಾಧೆ ಎಂಬ ಮಾತುಗಳು ಕೇಳಿಬರುತ್ತಿದ್ದು, ಸುಸೈಡ್ನ ಸ್ಪಷ್ಟವಾದ ಕಾರಣ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರೀ ಜಗದ್ಗುರು ನಿಡುಮಾಮಿಡಿ ಮಹಾಸಂಸ್ಥಾನ ಮಠದ ನಿಕಟಪೂರ್ವ ಶ್ರೀಗಳಾದ ಡಾಕ್ಟರ್ ಜಗದ್ಗುರು ಚನ್ನಬಸವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳ 116ನೇ ಸಂಸ್ಮರಣೆ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರದ ಸಿದ್ದರಾಮಯ್ಯ ಕಾನೂನು ಕಾಲೇಜು ಸಭಾಭವನದಲ್ಲಿ ನವೆಂಬರ್ 5ರಂದು ಆಯೋಜಿಸಲಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಶಿವಜ್ಯೋತಿ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಲ್ಲಿರುವ ನಿಡುಮಾಮಿಡಿ ಶಾಖಾ ಮಠದ ಶ್ರೀ ನಿಡುಮಾಮಿಡಿ ಮಹಾಸಂಸ್ಥಾನ ಮಠದ ನಿಕಟಪೂರ್ವ ಶ್ರೀಗಳಾದ ಡಾಕ್ಟರ್ ಜಗದ್ಗುರು ಚನ್ನಬಸವರಾಜ ದೇಶಿಕೇಂದ್ರ ನಿಡುಮಾಮಿಡಿ ಸ್ವಾಮೀಜಿಯವರ ಸ್ಮರಣಾರ್ಥ ನವೆಂಬರ್ 5ರಂದು 116ನೇ ಸಂಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರದ ಜಚನಿ ಪ್ರಥಮ ದರ್ಜೆ ಕಾಲೇಜಿನ ಸಿದ್ದರಾಮಯ್ಯ ಸಭಾಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಶಿವಜ್ಯೋತಿ ತಿಳಿಸಿದ್ದಾರೆ.
ಕಾಲೇಜಿನಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರು, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ನಿರಂಜನ್ ವಾನಳ್ಳಿ ವಹಿಸಲಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹಿರಿಯ ವಿದ್ವಾಂಸ ಡಾಕ್ಟರ್ ಎಂಜಿ ನಾಗರಾಜ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೋಡಿ ರಂಗಪ್ಪ ಭಾಗವಹಿಸಲಿದ್ದು, ಜಚ್ಚನಿಯವರ ಸಾಮಾಜಿಕ ಕೊಡುಗೆ ವಿಷಯದ ಕುರಿತು ವಿಚಾರ ಮಂಡಿಸಲಿದ್ದಾರೆ. ವಕೀಲರಾದ ಶಿವರಾಮ್ ಹಾಗೂ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಶ್ರೀ ಜಚ್ಚನಿ ಗೀತೆಗಳ ಗಾಯನವನ್ನು ಜಚ್ಚನಿ ಅವರು ಸ್ಥಾಪಿಸಿದ ಅಕ್ಕನ ಬಳಗದ ಸದಸ್ಯರು ನಡೆಸಿಕೊಡಲಿದ್ದಾರೆ. ವೀರಭದ್ರ ಚನ್ನಮಲ್ಲ ಮಹಾಸ್ವಾಮೀಜಿಗಳು ಒಪ್ಪಿರುತ್ತಾರೆ. ಹಾಗಾಗಿ ನಾವು 5ನೇ ತಾರೀಕಿಗೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವವರು ಧರ್ಮಗುರು ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು ಆಗಿರ್ತಾರೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ಪ್ರೊಫೆಸರ್ ನಿರಂಜನ ನಾವಳ್ಳಿರವರು ಮಾಡ್ತಾ ಇದ್ದಾರೆ. ಉದ್ಘಾಟನೆ ಶ್ರೀ ರವೀಂದ್ರ PN ಇವರು ಜಿಲ್ಲಾಧಿಕಾರಿಗಳು ಅವರು ಮಾಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ MG ನಾಗರಾಜ್, ಶ್ರೀ ಶಿವರಾಮ್ MK ರವರು ಹಾಗೂ ಜಚ್ಚನಿ ಗುರುಗಳ ಸಾಮಾಜಿಕ ಕೊಡುಗೆ ಬಗ್ಗೆ ಪ್ರೊಫೆಸರ್ ಕೋಡಿ ರಂಗಪ್ಪರವರ ಒಂದು ಕಾರ್ಯ ಇರುತ್ತೆ, ಅವ್ರು ಹೇಳ್ತಾ ಇದ್ದಾರೆ. ಹಾಗೂ ಜಚ್ಚನಿ ಗೀತೆಗಳ ಗಾಯನ ಅಕ್ಕನ ಬಳಗ ಅವ್ರ ವತಿಯಿಂದ ಇದೆ. ಈ ಕಾರ್ಯಕ್ರಮ ಬೆಳಗ್ಗೆ ಇರುತ್ತೆ. ಸಾಯಂಕಾಲ ಸಿದ್ದರಾಮಯ್ಯ ಕಾನೂನು ಮಹಾವಿದ್ಯಾಲಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮ 3 ಕಾಲೇಜಿಂದ ಡಾಕ್ಟರ್ ಶ್ರೀ ಜಚ್ಚನಿ ಪ್ರಥಮ ದರ್ಜೆ ಕಾಲೇಜು, ಶ್ರೀ ಸಿದ್ದರಾಮಯ್ಯ ಲಾ ಕಾಲೇಜ್ ಹಾಗೂ ಡಾಕ್ಟರ್ ಶ್ರೀ ಜಚ್ಚನಿ ಪದವಿ ಪೂರ್ವ ಕಾಲೇಜ್ ಎಲ್ಲ ವಿದ್ಯಾರ್ಥಿಗಳು, ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ಚಿಕ್ಕಬಳ್ಳಾಪುರಿನ ಹಿರಿಯ ನಾಗರಿಕರು, ಸ್ಥಳೀಯ ಜನಾಂಗ ಎಲ್ಲ ಸೇರಿ ಮಾಡ್ತಾ ಇದ್ದಾರೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಎಲ್ಲೆಂದರಲ್ಲಿ ಕಸ ಕಡ್ಡಿ ಗಾರ್ಬೇಜ್ ಹಾಕಿ ಪರಿಸರ ಹಾಳು ಮಾಡಬೇಡಿ. ಏನೇ ಕಸವಿದ್ದರೂ ನಮ್ಮ ನಗರಸಭೆಯ ವಾಹನಗಳಿಗೆ ಹಾಕಿ ಎಂದು ಮನವಿ ಮಾಡಿದ್ದಕ್ಕೆ ಆಕ್ರೋಶಗೊಂಡ ಯುವಕರಿಬ್ಬರು ನಗರಸಭೆಯ ಮಹಿಳಾ ಅಧಿಕಾರಿಯ ಮೇಲೆ ಹಲ್ಲೆ ಮಾಡಿ ಉದ್ದಟತನದಿಂದ ವರ್ತಿಸಿದ ಘಟನೆ ನಡೆದಿದೆ. ಅಷ್ಟಕ್ಕೂ ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ನಗರಸಭೆಯ ಪೌರ ಕಾರ್ಮಿಕರು ಹಾಗೂ ನಗರಸಭೆಯ ಮಹಿಳಾ ಅಧಿಕಾರಿಯನ್ನದೇ ಗೌರವ ಕೊಡದೆ ವಾಗ್ವಾದಕ್ಕಿಳಿದು ಕೈ ಹಿಡಿದು ಎಳೆದು ಆವಾಜ್ ಹಾಕುತ್ತಿರುವುದು ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯ 15ನೇ ವಾರ್ಡಿನಲ್ಲಿ. 15ನೇ ವಾರ್ಡಿನ ನಿವಾಸಿಗಳಾದ ಮಹೇಶ್ ಬಾಬು ಹಾಗೂ ಶ್ರೀಧರ್ ಎನ್ನುವ ಯುವಕರಿಬ್ಬರು ಸ್ಕೂಟಿಯಲ್ಲಿ ಆಗಮಿಸಿ ಗಾರ್ಬೇಜ್ ಚೀಲಗಳನ್ನು ರಸ್ತೆ ಬದಿ ಬಿಸಾಡಿದರು. ಇದನ್ನು ಗಮನಿಸಿದ ಚಿಕ್ಕಬಳ್ಳಾಪುರ ನಗರಸಭೆಯ ಸಮುದಾಯ ಅಧಿಕಾರಿ ಶಿಲ್ಪಾ ಹಾಗೂ ಅವರ ಸಿಬ್ಬಂದಿ ಬುದ್ಧಿವಾದ ಹೇಳಿದ್ದಕ್ಕೆ ವಾಗ್ವಾದಕ್ಕಿಳಿದು ಉದ್ದಟತನದಿಂದ ವರ್ತಿಸಿದ್ದಾರೆ. ಇನ್ನು ಯುವಕರ ಉದ್ದಟತನದಿಂದ ಬೇಸತ್ತ ನಗರಸಭೆಯ ಪೌರ ಕಾರ್ಮಿಕರು ಹಾಗೂ ಶಿಲ್ಪಾ ಸ್ಕೂಟಿ ಜಪ್ತಿ ಮಾಡಲು ಮುಂದಾಗಿದ್ದಾರೆ. ಆಗಲೂ ಯುವಕರಿಬ್ಬರು ದೊಡ್ಡ ದೊಡ್ಡ ಮಾತುಗಳನ್ನಾಡಿ ಹೀಯಾಳಿಸಿದ್ದಾರೆ. ಆದರೂ ಪಟ್ಟು ಬಿಡದ ಅಧಿಕಾರಿಗಳು ಸ್ಕೂಟಿ ಜಪ್ತಿ ಮಾಡಿ ದಂಡ ವಿಧಿಸಿದ್ದಾರೆ. ನಾವೇನ ನಿಮ್ ಸರ್ಕಾರ ವಿರುದ್ಧವಾಗಿ ಏನೋ ಒಂದ್ ಕೆಟ್ಟ ಮಾತು ಮಾತಾಡಿಲ್ಲ. ಕೇಳಿಸ್ತಿಲ್ಲ. ಇವಾಗ ವಿಡಿಯೋ ಸಮೇತ ತೋರಿಸ್ತೀನಿ. ತಪ್ಪಾದ್ರೆ ಏನ್ ಮಾಡ್ತೀರಿ? ಆಯ್ತಾಯ್ತು. ನಿಮ್ ಹುಡುಗ ಅಂದಿದ್ದು ಏನ್ ಮಾಡ್ತೀರಿ? ಆಯ್ತು ತೋರ್ಸು. ಮಠ ಗಾಡಿ ಬಿಡಿ ಮೇಡಮ್, ಒಂದ್ ನಿಮಿಷ ಬಿಡಿ ಅಂತ ಬಿಡಿ ಬಿಡಿ ಯಾರು ಹೇಳಿದ್ರು ನಾವು ಕೊಡಲ್ಲ. ಆಯ್ತಾ? ಎಲ್ಲರೂ ಹಾಕಿರೋದೇ, ನಾವೇನು ಸ್ಪೆಷಲ್ ಆಗಿ ಹಾಕಿಲ್ಲ. ಆಯ್ತಾಯ್ತು, ಮಾತಾಡು. ಮಾತಾಡ್ತೀರಿ? ಮಾತಾಡ್, ನೀನು ಮಾತಾಡು. ಏನು ಯಾರಿಗೆ ಮಾತಾಡ್ತಾ ಇದೀಯಾ ನೀನು? ಯಾರಿಗೆ ಮಾತಾಡ್ತಿದ್ಯಾ? ನಾವು ಎಲ್ಲರೂ ಹಾಕಿರೋದಕ್ಕೆ ಹಾಕಿರೋದು. ನಾವೇ ಎಲ್ಲರೂ ತಿಂತಾರೆ, ನೀನು ತಿಂತೀಯಾ?
ಎಲ್ಲರೂ ತಿಂತಾರೆ, ನೀನು ತಿಂತ್ಯಾ? ಎಲ್ಲರಿಗೂ ಮಾಡ್ತಾ ಇದೀವಿ ನಾವು, ಎಲ್ಲರಿಗೂ ಆಗ್ತಾ ಇದೀವಿ ಕೇಸು, ನಿಂಗೆ ಒಬ್ಬನಿಗೆ ಅಲ್ಲ. ಗಾಡಿ ಮುಟ್ಟದ್ మీరు ಏನ್ ಸೇತು ಬೇರೆ ಗಾಡಿ ಮುಟ್ಟದಿ ಗಾಡಿ ನಿಂತ್ಕೋಬೋದು ಇವ್ರದೇ ಇವ್ರು ಇಚ್ಚಿನ ದುಡ್ಡು ಮೇಡಮ್ ನೀವಾಗ್ಲಿ ನಡೀರಿ ಅದೆಲ್ಲ ಆಫೀಸ್ ಹತ್ರಕ್ಕೆ ಗಾಡಿ ಇಲ್ಲ ಬಿಡ್ರಿ ಗಾಡಿ ಮುಟ್ಬಾರ್ದು ಮೇಡಮ್ ಗಾಡಿ ಮುಟ್ಬಾರ್ದು ಗಾಡಿ ಇಲ್ಲಿ ನಿಲ್ಸ್ರಿ ನಡಿ ಯಾರ ಮೇಲೆ ಅವಾಜ್ ಆಗ್ತಿದ್ದೀರಾ ಯಾರ ಮೇಲೆ ಅವಾಜ್ ಬೇಡ ಗಾಡಿ ಇಲ್ಲಿ ಬಿಡ್ರಿ ಆಫೀಸ್ ಹತ್ರ ಬನ್ನಿ. ಇನ್ನು ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ನಗರದಲ್ಲಿ ಸ್ವಚ್ಛತೆ ಅಭಿಯಾನ ಕೈಗೊಂಡಿದ್ದಾರೆ. ಸ್ಕೂಟಿ ಜಪ್ತಿಯಿಂದ ಯುವಕರಿಬ್ಬರು ಇಂಗು ತಿಂದ ಮಂಗನಂತಾಗಿದ್ದು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿದ್ದಾರೆ. ನಾನು ಕಮ್ಯುನಿಟಿ ಮೊಬೈಲೈಸರ್ ಆಗಿ ನಗರಸಭೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಿನ್ನೆ ನಡೆದ ಘಟನೆ ಅಂದರೆ ಬ್ಲಾಕ್ ಸ್ಪಾಟ್ ಕ್ಲಿಯರ್ ಮಾಡ್ತಾ ಇದ್ವಿ ನಾವೆಲ್ಲ ಹೋಗ್ಬಿಟ್ಟು. ಅಲ್ಲಿ ಕೆರೆ ಪಕ್ಕದಲ್ಲೇ 15ನೇ ವಾರ್ಡಲ್ಲಿ ಕಂದ್ವಾರ್ ಬಾಗಿಲು ಅಲ್ಲಿ ಬ್ಲಾಕ್ ಸ್ಪಾಟಿಗೆ ಕಸ ತಂದು ಹಾಕ್ತಾಯಿದ್ರು. ಆಗ ನಾನು ಹೋಗಿ ಅಲ್ಲಿ ಅವಾಯ್ಡ್ ಮಾಡಿಬಿಟ್ಟು ಆ ಹುಡುಗನಿಗೆ ಹೇಳಿದೆ, ಇಬ್ಬರು ಬಂದಿರು ಸ್ಕೂಟಿಲಿ, ಕಸ ಇಲ್ಲಿ ಹಾಕಬಾರ್ದು, ಹಾಕಿದರೆ ಫೈನ್ ಹಾಕ್ತೀವಿ, ಇಲ್ಲಾಂದ್ರೆ ನಿಮ್ಮ ಮನೆ ಹತ್ರ ತಂದು ಹಾಕ್ತೀವಿ ಕಸನ ಅಂದಾಗ ತುಂಬ ರೂಡಾಗಿ ಮಾತಾಡಿದರು, ತುಂಬ ರೂಡಾಗಿ ಗಲಾಟೆ ಎಲ್ಲ ಮಾಡಿದರು. ಆವಾಗ ನಾವು ನಮ್ಮ ಮೇಲ್ ಅಧಿಕಾರಿಗಳಿಗೆ ಫೋನ್ ಮಾಡಿ ಸರ್ ಹಿಂಗೆ ಆಗ್ತಾ ಇದೆ ಅಂತ ಹೇಳಿದಾಗ ಸರಿಗೆ ವೆಹಿಕಲ್ ಸೀಸ್ ಮಾಡೋಣ, ಅವ್ರು ಹೇಳಿದ್ದು ಕೇಳಿಲ್ಲ ಅಂದಾಗ ವೆಹಿಕಲ್ ಕೇಳಕ್ಕೆ ಹೋದಾಗ ಅವ್ರು ಸ್ವಲ್ಪ ಗಲಾಟೆ ಮಾಡಿ ಕೈಯೆಲ್ಲ ಹಿಡಿದು ಕೈ ತಿರುಗಿಸಿ ಸ್ವಲ್ಪ ಗಾಯ ಎಲ್ಲ ಆಯಿತು. ಆಮೇಲೆ ನಾವು ಗಾಡಿ ಇಲ್ಲಿಗೆ ತೊಗೊಂಬಂದ್ವಿ, ಸ್ವಲ್ಪ ಕೈ ಪೆಟ್ಟಾಗಿದ್ದರಿಂದ ಹಾಸ್ಪಿಟ್ಲಿಗೆ ತೋರಿಸಿ ಕೈಗೆ ಎಕ್ಸ್ರೇ ಎಲ್ಲ ಮಾಡಿಸಿ ಟ್ರೀಟ್ಮೆಂಟ್ ತೊಗೊಂಡಿನಿ ಸರ್. ಈಗ ನಿನ್ನೆ ಒಂದು ಘಟನೆ ನಡೀತು ನಮ್ಮ ಕಂದ್ವಾರ ಆ ಕೆರೆ ಪಕ್ಕದಲ್ಲೇ ಬ್ಲ್ಯಾಕ್ ಸ್ಪಾಟ್ ಅಂತ ಏನಿದೆ ಅಂತ ಕ್ರಿಯೇಟ್ ಆಗಿರೋವಂಥ ಬ್ಲ್ಯಾಕ್ ಸ್ಪಾಟ್ ಅಲ್ಲಿ ತಂದು ಕಸ ಹಾಕ್ತಾಯಿದ್ರು. ಸೊ ಪಬ್ಲಿಕ್ನ ನಾವು ಅವ್ರನ್ನ ಸ್ಟಾಪ್ ಮಾಡಿ ಯಾಕೆ ಏನು ಇತ್ತು ಅಂತ ಕೇಳಿದಾಗ ಅವರು ನಮಗೆ ಯಾವುದೇ ರೀತಿ ಸ್ಪಂದಿಸಲಿಲ್ಲ. ಹಾಗೂ ಫೈನ್ ಕಟ್ಟಬೇಕಾಗತ್ತೆ ಅಂತ ಹೇಳಿದ್ದಕ್ಕೆ ಅವರು ಇದು ಮಾಡಿದ್ರು, ಅವರು ಒಪ್ಪಲಿಲ್ಲ. ಸೊ ಅವರ ವೆಹಿಕಲ್ನ ಒಂದು ಸೀಸ್ ಮಾಡ್ಕೊಂಬಂದಿದ್ವಿ. ಅದೇ ರೀತಿ ಯಾರು ಕಸ ಹಾಕ್ತಾಯಿದ್ದಾರೆ ಅವ್ರನ್ನೆಲ್ಲ ನಾವು ಸ್ಟಾಪ್ ಮಾಡಿ ಅವೇರ್ನೆಸ್ ಕೊಟ್ಟು ಅವ್ರಿಗೆ ಇದು ಮಾಡ್ತಾಯಿದ್ವಿ. ಮತ್ತೆ ಹಾಗೆ ಕಂಟಿನ್ಯೂ ಮಾಡಿದ್ರೆ ಫೈನು ಹಾಕ್ತಾಯಿದ್ವಿ. ನಿನ್ನೆ ನಾವು ಕಸ ಎತ್ಕೊಂಡೋಗಿ ಆಚೆ ಬಿಸಾಕ್ತಿದ್ರೆ ಆ ಟೈಮಲ್ಲಿ ಮೇಡಮ್ ಬಂದು ಎತ್ತಾಕೋ ಅಂತಂದರು. ಅದರಿಂದ ನಾವು ಎತ್ತಾಕೋದಿಲ್ಲ, ಎಲ್ಲರೂ ಇಲ್ಲೇ ಹಾಕೋದು ಅಂತಬಿಟ್ಟು ಹೇಳಿದ್ರೆ ಅದರಿಂದ ಮೇಡಮ್ ಎತ್ತಾಕೋ ಅಂತಬಿಟ್ಟು ಇದು ಮಾಡಿದ್ದಕ್ಕೆ ನಾವು ಭಯದಿಂದ ಗಾಡಿ ಎತ್ಕೊಂಡು ಹೋಗ್ತಾರೆ ಅಂತಬಿಟ್ಟು ಗಾಡಿ ಕೀ ಕಿತ್ಕೊಳೋದಕ್ಕೋಸ್ಕರ ಅವ್ರು 8 ಜನ ಇದ್ದರು. ಗಾಡಿ ಕೀ ಕಿತ್ಕೊಳೋದಕ್ಕೋಸ್ಕರ ಕೈ ಇಕ್ಕಿದ್ರೆ ಆಗ ಸ್ವಲ್ಪ ಏಟಾಗಿದೆ. ಈಗ ಸಾರಿ ಅಂತ ನಾವೇ ಕೇಳ್ತಿದ್ದೀವಿ. ಹಾಂ, ಕೈ ತಿರುವಿಲ್ಲ ಸರ್, ನಾವು ಬೀಗಕ್ಕೋಸ್ಕರ ಹಿಂಗೆ ಕೈ ಇಕ್ಕಿದ್ರೆ ಅದಂತೂ ನಿಜ ಸರ್. ಈಗ ಗಾಡಿ ಎತ್ಕೊ ಬಂದಿದ್ದಾರೆ, ಅದರಿಂದ ಸಾರಿ ಅಂತ ಕೇಳಿ ಇಸ್ಕೊಂಡು ಬಂದಿದ್ದೀವಿ ಸರ್. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನಮ್ಮಲ್ಲಿ ಕೇವಲ 10 ರೂಪಾಯಿಂದ ಸ್ವಿಚ್ಗಳು ಸ್ಟಾರ್ಟ್ ಆಗುತ್ತೆ ಸರ್. ಈ ELCB ಅಥವಾ RCCB ಏನಂತಾರೆ, ಇದು ಹಾಕ್ಸೋದ್ರಿಂದ ಮನೆಯಲ್ಲಿ ಚಿಕ್ಕ ಮಕ್ಕಳಾಗಿರ್ಬೋದು, ಲೇಡೀಸ್ ಆಗಿರ್ಬೋದು, ನೀರ್ ಕೈಯಲ್ಲಿ ಯಾರೇ ಸ್ವಿಚ್ ಮುಟ್ಟಿದ್ರು ಆಫ್ ಆಗಿಬಿಡುತ್ತೆ, ಕರೆಂಟ್ ಹೊಡೆಯಕ್ಕೆ ಬಿಡಲ್ಲ. ಅದು ಇದ್ರ ಸ್ಪೆಷಾಲಿಟಿ. ಎಲ್ಲರಿಗೂ ನಮಸ್ತೆ. ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ಗೋಲ್ಡ್ ಮ್ಯಾಕ್ ಮಾರ್ಕೆಟಿಂಗ್ ಇಂಡಿಯಾ ಅಂತ. ಸುಮಾರು 24 ವರ್ಷಗಳಿಂದ ಎಲೆಕ್ಟ್ರಿಕಲ್ ಆಕ್ಸೆಸರಿ, ಸ್ವಿಚ್, ಪ್ಲೇಟು, ಸಾಕೆಟ್ಸು, ವೈರ್ಸು ಇದೆಲ್ಲ ತಯಾರಿಸ್ತಾ ಇದ್ದೀವಿ. ಸೊ ನಮ್ಮ ಕಂಪ್ನಿ ಬರೋದು ಬಂದ್ಬಿಟ್ಟು ಬ್ಯಾಂಗ್ಳೂರು ಕಾಮಾಕ್ಷಿ ಪಾಳ್ಯ ನಿಯರ್ ಪೂರಿಕಾ ಮೊಬೈಲ್ ಶೋರೂಮ್ ರೋಡ್ ಒಳಗಡೆ ಬಂದ್ರೆ 5th or 4th ಬಿಲ್ಡಿಂಗ್ ಅಲ್ಲಿ ನಮ್ದು ಬರುತ್ತೆ ಸರ್. ಇದು ನಮ್ಮ ಅಡ್ರೆಸ್ ಸರ್. ನಮ್ಮ ಸ್ವಿಚ್, ಪ್ಲೇಟು, ಸಾಕೆಟ್, ನಮ್ಮ ಎಲೆಕ್ಟ್ರಿಕಲ್ ಆಕ್ಸೆಸರೀಸ್ಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ವರ್ಷ ಗ್ಯಾರಂಟಿ ಸರ್. ಸೊ ಸರ್, ನಮ್ಮಲ್ಲಿ ಹೋಲ್ಸೇಲ್ ಬೆಲೆಯಲ್ಲಿ ಕಡಿಮೆ ದರದಲ್ಲಿ ಯಾಕೆ ಸಿಗ್ತಾ ಇದೆ ಅಂದರೆ, ನಾವೇ ಓನ್ ಮ್ಯಾನುಫ್ಯಾಕ್ಚರರ್, ಅಂದರೆ ನಾವೇ ಓನ್ ತಯಾರು ಮಾಡೋದ್ರಿಂದ ಸೊ ನಿಮಗೆ ಪ್ರತಿಯೊಂದು ಕಡಿಮೆ ಬರುತ್ತೆ. ಸುಮ್ಮನೆ ಸ್ವಿಚ್ ಮಾರ್ಕೆಟಲ್ಲಿ 5 ರೂಪಾಯಿ ಸ್ವಿಚ್, 6 ರೂಪಾಯಿ ಸ್ವಿಚ್ ಅಂತಾರೆ, ಅದು ಬೇರೆದ್ರಲ್ಲಿ ಬೇರೆ ರೇಟ್ ಚೇಂಜ್ ಇರುತ್ತೆ. ಬಟ್ ನಮ್ದು ಆ ಥರ ಇಲ್ಲ. ಸ್ವಿಚ್ ಆಗಿರ್ಬೋದು, ಸಾಕೆಟು, ಪ್ಲೇಟು ಪ್ರತಿಯೊಂದು ಹೋಲ್ಸೇಲ್ ದರದಲ್ಲೇ ಇರುತ್ತೆ. ಸೊ ನಮ್ಮ ವೈರ್ದು ಏನು ಸ್ಪೆಷಾಲಿಟಿ ಅಂದರೆ, ನಮ್ಮದು ಬಂದ್ಬಿಟ್ಟು FRLS ವೈರ್ ಬರುತ್ತೆ. FRLS ವೈರ್ ಬರೋದ್ರಿಂದ ನಿಮಗೆ ಬೆಂಕಿ ಹತ್ತಿದ್ರು ಕೂಡ ಮುಂದೆ ಹೋಗಲ್ಲ, ಶಾರ್ಟ್ ಆಗಲ್ಲ. ಸೊ ಅದು ನಮ್ಮ ವೈರ್ಗಿರೋ ಸ್ಪೆಷಾಲಿಟಿ. ಸುಮ್ಮನೆ ಹೇಳೋದಲ್ಲ, ಲೈವ್ ಟೆಸ್ಟ್ ತೋರಿಸ್ತೀನಿ ನಿಮ್ಗೆ. ಈಗ ನಾನು ಬೆಂಕಿ ಬಿಡ್ತೀನಿ, ಬೆಂಕಿ ಬಿಟ್ಟಿದ ತಕ್ಷಣ ಆಫ್ ಆಗುತ್ತೆ. ಅದು ಈ FRLS ವೈರ್ಗಿರೋ ಸ್ಪೆಷಾಲಿಟಿ ಸರ್. ನೋಡಿ, ಇದು ನಮ್ಮ ವೈರ್ ಸ್ಪೆಷಾಲಿಟಿ. ಬನ್ನಿ ಡೈರೆಕ್ಟ್ ನಿಮಗೆ ಮಷೀನಲ್ಲಿ ಮೋಲ್ಡಿಂಗ್ ಎಲ್ಲ ಯಾವ ರೀತಿ ರೆಡಿ ಆಗುತ್ತೆ, ವರ್ಕರ್ಸ್ ಎಲ್ಲ ಯಾವ ರೀತಿ ಐಟಮ್ ರೆಡಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಸರ್. ಸೊ ನಮ್ಮ ಕಂಪ್ನಿ ಬರೋದು ಬಂದ್ಬಿಟ್ಟು ಬ್ಯಾಂಗ್ಳೂರು ಕಾಮಾಕ್ಷಿ ಪಾಳ್ಯ ನಿಯರ್ ಪೂರಿಕಾ ಮೊಬೈಲ್ ಶೋರೂಮ್ ರೋಡ್ ಒಳಗಡೆ ಬಂದರೆ 5th or 4th ಬಿಲ್ಡಿಂಗ್ ಅಲ್ಲಿ ನಮ್ದು ಬರುತ್ತೆ ಸರ್. ಇದು ನಮ್ಮ ಅಡ್ರೆಸ್. ಅಸ್ತ್ರ ಕ್ಲಿನಿಕ್
ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ಟು ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8311966623. ಚಿಕ್ಕಬಳ್ಳಾಪುರದಲ್ಲಿ 5 ವರ್ಷಗಳಿಂದ ಉತ್ತಮ ಸೇವೆಯನ್ನ ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್. ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ. ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಾರೆ. ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು: ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ. ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ. ರೀಜನರೇಟಿವ್ ಥೆರಪಿ, ಕೀಲು ನೋವು, ಸಂಧಿವಾತ, ಮೈಗ್ರೇನ್, ಕ್ಯಾನ್ಸರ್, ಫ್ರೋಝನ್ ಶೋಲ್ಡರ್, ಸಿಯಾಟಿಕಾ, ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂಟಿಗ್ರೇಟಿವ್ ಮೆಡಿಸಿನ್, ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಟ್ರೀಟ್ಮೆಂಟ್ ಲಭ್ಯವಿದೆ. ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ. ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಆಕಸ್ಮಿಕವಾಗಿ ಮನೆಗೆ ಬೆಂಕಿ ಬಿದ್ದಿದ್ದು ಮಹಿಳೆಗೆ ಗಂಭೀರ ಗಾಯಗಳಾಗಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ಇಂದು ನಡೆದಿದೆ. ಆಕಸ್ಮಿಕವಾಗಿ ಮನೆಗೆ ಬೆಂಕಿ ಬಿದ್ದು ಮಹಿಳೆಗೆ ಗಂಭೀರ ಗಾಯಗಳಾಗಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ಇಂದು ನಡೆದಿದೆ. ಜಗದೀಶ್ ಎಂಬುವವರಿಗೆ ಸೇರಿದ ಮನೆ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಈ ದುರಂತದಲ್ಲಿ ಮನೆ ಬಾಡಿಗೆಗೆ ಪಡೆದಿದ್ದ ಮಹಿಳೆಯೊಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಪ್ರಾಣಾಪಾಯ ತಪ್ಪಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಮನೆಯೊಳಗಿದ್ದ ಗ್ಯಾಸ್ ಸಿಲಿಂಡರ್ ಹೊರತೆಗೆದು ದೊಡ್ಡ ಅನಾಹುತ ತಪ್ಪಿಸಿದ್ದಾರೆ. ಲಕ್ಷ್ಮೀಪುರ ಗ್ರಾಮದ ಜಗದೀಶ್ ಅವರಿಗೆ ಸೇರಿದ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದು ಸುಮಾರು 30 ನಿಮಿಷಕ್ಕೂ ಹೆಚ್ಚು ಕಾಲ ಮನೆ ಹೊತ್ತಿಕೊಂಡು ಉರಿಯುತ್ತಿತ್ತು. ಬೆಂಕಿಯ ಕೆನ್ನಾಲಿಗೆ ಮನೆ ಸಂಪೂರ್ಣವಾಗಿ ಆವರಿಸಿದ್ದರಿಂದ ಸ್ಥಳೀಯ ನಿವಾಸಿಗಳಲ್ಲಿ ತೀವ್ರ ಆತಂಕ ಮನೆ ಮಾಡಿತ್ತು. ಮನೆಯನ್ನು ಬಾಡಿಗೆಗೆ ಪಡೆದಿದ್ದ ರಿಹಾನಾ ಎಂಬ ಮಹಿಳೆಗೆ ಬೆಂಕಿ ತಗುಲಿ ಸಣ್ಣ ಪುಟ್ಟ ಗಾಯಗಳಾಗಿವೆ. ಕೂಡಲೇ ಅವರಿಗೆ ಲಕ್ಷ್ಮೀಪುರ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ.
ಬೆಂಕಿ ಹತ್ತಿಕೊಂಡಿದ್ದ ಮನೆಯೊಳಗೆ ಅಡುಗೆ ಅನಿಲ ಸಿಲಿಂಡರ್ ಇತ್ತು. ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಈ ಮಧ್ಯೆ ಯಾವುದೇ ಸ್ಫೋಟ ಸಂಭವಿಸುವುದನ್ನು ತಪ್ಪಿಸಲು ಸಿಬ್ಬಂದಿ ತಮ್ಮ ಜೀವನದ ಹಂಗು ತೊರೆದು ಸುರಕ್ಷಿತವಾಗಿ ಮನೆಯಿಂದ ಸಿಲಿಂಡರ್ ಹೊರತೆಗೆದರು. ಸಿಬ್ಬಂದಿಯ ಸಾಹಸಮಯ ಕಾರ್ಯದಿಂದಾಗಿ ದೊಡ್ಡ ದುರಂತ ತಪ್ಪಿದಂತಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸಿದ್ದಾರೆ. ಈ ಘಟನೆ ರಾಯಲಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಅಗ್ನಿ ಅವಘಡಕ್ಕೆ ಕಾರಣ ಏನು ಎಂಬುದು ಇನ್ನಷ್ಟೇ ತನಿಖೆಯಿಂದ ತಿಳಿಯಬೇಕಿದೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಮತ್ತೆ ಬಾಲ ಬಿಚ್ಚಿದೆ. ಸಾಲದ ಕಂತು ಕಟ್ಟಿಲ್ಲ ಎಂದು ಮನೆ ಜಪ್ತಿ ಮಾಡಿದೆ. ನಂಜನಗೂಡು ತಾಲೂಕಿನ ಕಂದೇಗಾಲ ಗ್ರಾಮದಲ್ಲಿ ಘಟನೆ ಬೆಳಕಿಗೆ ಬಂದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಮತ್ತೆ ಬಾಲ ಬಿಚ್ಚಿದೆ. ಸಾಲದ ಕಂತು ಕಟ್ಟಿಲ್ಲ ಎಂದು ಮನೆ ಜಪ್ತಿ ಮಾಡಿದೆ. ನಂಜನಗೂಡು ತಾಲೂಕಿನ ಕಂದೇಗಾಲ ಗ್ರಾಮದಲ್ಲಿ ಘಟನೆ ಬೆಳಕಿಗೆ ಬಂದಿದೆ. ಕಾಲಾವಕಾಶ ಕೋರಿದರೂ ಸ್ಪಂದಿಸದ ಫೈನಾನ್ಸ್ ನ್ಯಾಯಾಲಯದ ಆದೇಶ ತಂದು ಜಪ್ತಿ ಮಾಡಿದ್ದಾರೆ. ಇದೀಗ ಸಾಲ ಪಡೆದ ಕುಟುಂಬ ಬೀದಿಗೆ ಬಂದಿದೆ. ಮನೆ ನಿರ್ಮಾಣ ಸಂಬಂಧ ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ನಲ್ಲಿ ಚಿನ್ನಸ್ವಾಮಿ 2023ರಲ್ಲಿ 2.7 ಲಕ್ಷ ಸಾಲ ಪಡೆದಿದ್ದರು. ಚಿನ್ನಸ್ವಾಮಿ ಈಗಾಗಲೇ 19 ಕಂತುಗಳ 1.89 ಲಕ್ಷ ಸಾಲ ಮರುಪಾವತಿಸಿದ್ದಾರೆ. ನನ್ನ ಹೆಸರು ಚಿನ್ನಸ್ವಾಮಿ ಅಂತ, ಕಂದೇಗಾಲ ಗ್ರಾಮ, ಉಳ್ಳಳ್ಳಿ ಹೋಬಳಿ, ನಂಜನಗೂಡು ತಾಲೂಕು. ನಾನು 2023ರಲ್ಲಿ ಎಕ್ವಿಟಾಸ್ ಎಂಬ ಫೈನಾನ್ಸ್ನಲ್ಲಿ 2,70,000 ಸಾಲ ಪಡೆದಿದ್ದು. ಅದಕ್ಕಾಗಿ 19 ತಿಂಗಳು ಡ್ಯೂ ಇದೆ ಅಂತೇಳಿ 19 ತಿಂಗಳು ಕಂತು ಕಟ್ಟಿದ್ದು. 9 ತಿಂಗಳು ಡ್ಯೂದ ಗುಂಡಲಪೇಟೆ ಶಾಖೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು 69,000ನ ಇವರು ನೋಟಿಸ್ ಕಳಿಸಿದ್ರು, ಒಂದು ನೋಟಿಸ್ ಕಳಿಸಿಲ್ಲ ಅಂತೇಳಿ ನೆನ್ನೆ ಬಂದ್ಬಿಟ್ಟು ನಮ್ಮ ಮನೇಲಿ ನಮ್ಮ ಮಿಸ್ಸಸ್ಸು ನಮ್ಮ ತಾಯಿಯವರೆಲ್ಲ ಕೂಲಿಗೆ ಹೋಗಿದ್ರು. ನಾನು ಕೂಲಿ ಕೆಲಸ ಮಾಡ್ತಿದ್ದೆ ಮೈಸೂರಲ್ಲಿ. ಏಕಾಏಕಿ ಬಂದಿವರು ಸೀಜ್ ಮಾಡಿಬಿಟ್ಟು ಮತ್ತೆ ಬಂದೆಲ್ಲ ಕೇಳಿದಾಗ ಬೆಳಿಗ್ಗೆ ಆಗೋದೇ ಇಲ್ಲ ಅಂತೆಲ್ಲ ಹೇಳಿ ಈಗ ನಮ್ಮ ಕುಟುಂಬ ಬೀದಿಗೆ ಬಂದಿದೆ ಸರ್. ಇದೇ ಥರ ಆದರೆ ನಾನು ಎಲ್ಲೋಗಿ ಬದುಕೋದು? ಇದಕ್ಕೆ ಸ್ವಲ್ಪ ಅವಕಾಶ ಮಾಡಿ ನನಗೆ ಕಾನೂನು ಪ್ರಕಾರವಾಗಿ ನನಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊಳ್ತೀನಿ. ಗುಂಡ್ಲುಪೇಟೆ ಶಾಖೆ ಇರ್ತಕ್ಕಂಥವ್ರು ಆ ದುಡ್ಡನ್ನು ಕಟ್ ಮಾಡಿ ಈ ಚಿನ್ನಸ್ವಾಮಿ ಏನಾಗ್ತಂಥ ವ್ಯಕ್ತಿಯ ಯಾವುದೇ ಒಂದು ಸರ್ಕಾರದ ಆದೇಶಗಳನ್ನು, ಸರ್ಕಾರ ಕೊಟ್ಟಿರ್ತಕ್ಕಂಥ ಯಾವುದೇ ಥರದ ರೂಲ್ಸ್ಗಳನ್ನ ಬದಿಗೊತ್ತಿವರು ಏಕಸೌಮ್ಯ, ತಾರತಮ್ಯ ಮತ್ತು ದರ್ಪಗಳನ್ನ ತೋರಿಸ್ತಕ್ಕಂಥ ಫೈನಾನ್ಸ್ ವಿರುದ್ಧ ಈಗಾಗಲೇ ಸಾಕಷ್ಟು ಫೈನಾನ್ಸ್ ವಿರುದ್ಧ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಆಲ್ರೆಡಿ ಸರ್ಕಾರ ಆದೇಶ ಕೊಟ್ಟಿದೆ. ಆಗಲೂ ಕೂಡ ಇವರು ದರ್ಪಗಳನ್ನ ಮೆರಿತಾ ಇದ್ದಾರೆ. ಕೊನೆಗೆ ಲಾಯರ್ ಮುಖಾಂತರ ನೋಟಿಸ್ ಕೊಟ್ಟು ಸಂಬಂಧಪಟ್ಟ ಠಾಣಾ ಪೊಲೀಸ್ ಇಲಾಖೆಯವರು ಕೂಡ ಹೋಗಿ ಜೊತೆಗೆ ಈ ಒಂದು ಅಮಾನವೀಯ ವಾಸ ಮಾಡ್ತಕ್ಕಂಥ ಮನೆನ ಸೀಜ್ ಮಾಡ್ತಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿದೆ. ಹಾಗಾಗಿ ದಯಮಾಡಿ ಇಂಥ ಒಂದು ಸರ್ಕಾರ ಆದೇಶ ಪಾಲಿಸ್ತಿರ್ತಕ್ಕಂಥ ಇದೊಂದು ಸಂಘಕ್ಕೆ, ಸಂಸ್ಥೆಗೆ ಈ ಫೈನಾನ್ಸ್ ಕಂಪ್ನಿನ ಮುಚ್ಚಿಸ್ಬೇಕು. ಜೊತೆಗೆ ಅನ್ಯಾಯ ಆಗಿರ್ತಕ್ಕಂಥ ವ್ಯಕ್ತಿಗೆ, ಚಿನ್ನಸ್ವಾಮಿ ಅಂತಕ್ಕಂಥ ಆ ಕುಟುಂಬಸ್ಥರಿಗೆ ಏನು ಬೀದಿ ಪಾಲಾಗಿದ್ದಾರೆ ಅವ್ರಿಗೆ ನ್ಯಾಯ ದೊರಕಿಸ್ಬೇಕು ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀವಿ. ಚಿನ್ನಸ್ವಾಮಿ ಪತ್ನಿ ಈಕ್ವಿಟಾಸ್ ಫೈನಾನ್ಸ್ನಲ್ಲಿ ಗುಂಪು ಸಾಲ ಪಡೆದಿದ್ದರು. ಮನೆ ಸಾಲ ಮರುಪಾವತಿ ಕಂತಿನ ಹಣವನ್ನು ಗುಂಪು ಸಾಲಕ್ಕೆ ಜಮೆ ಮಾಡಿಕೊಂಡಿದೆ ಎಂದು ಚಿನ್ನಸ್ವಾಮಿಯ ಆರೋಪವಾಗಿದೆ. ತಮ್ಮ ಅನುಮತಿ ಪಡೆಯದೆ ಸುಮಾರು 60,000ಕ್ಕೂ ಹೆಚ್ಚು ಹಣ ಗುಂಪು ಸಾಲಕ್ಕೆ ಜಮೆ ಮಾಡಿಕೊಂಡಿದ್ದಾರೆ. ಇದೀಗ ಏಕಾಏಕಿ ಮನೆ ಸಾಲದ ಕಂತು ಕಟ್ಟಿಲ್ಲವೆಂದು ಮನೆ ಜಪ್ತಿ ಮಾಡಿದ್ದಾರೆ. ಸಾಲ ಮರುಪಾವತಿಗಾಗಿ ಚಿನ್ನಸ್ವಾಮಿ ತಹಸೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಕಾಲಾವಕಾಶ ಕೇಳಿದರು. ಮನೆ ಜಪ್ತಿ ತಡೆಯುವಂತೆ ಜಿಲ್ಲಾಧಿಕಾರಿ ಹಾಗೂ ತಹಸೀಲ್ದಾರ್ ಅವರಿಗೂ ಮನವಿ ಮಾಡಿದರು. ರೈತರಿಗೆ ಯಾರು ಸಾಲಗಾರರು ಇದ್ದಾರೆ, ಸಾಲ ತಗೊಂಡಿದ್ದಾರೆ, ಅವ್ರಿಗೆ ಯಾವುದೇ ಕಿರುಕುಳಾಗಲಿ ತೊಂದರೆ ಕೊಡಬಾರ್ದು ಅಂತ ಆದೇಶ ಇದ್ದರೂ ಕೂಡ ಈ ಈಕ್ವಿಡ್ ಫೈನಾನ್ಸಿಯಲ್ ಅಂತ ಏನಿದೆ ಮೈಕ್ರೋ, ಇವರು ತುಂಬ ತೊಂದರೆ ಕೊಟ್ಟು ಅವರು ಸೂಸೈಡ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ, ಆಗಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಇಷ್ಟೆಲ್ಲ ಇದು ಒಂದೇ ಅಲ್ಲ, ಇಡೀ ಕರ್ನಾಟಕದ ಆದ್ಯಂತ ಮೈಕ್ರೋ ಫೈನಾನ್ಸಿಯಲ್ಗಳು ತೊಂದರೆ ಕೊಟ್ಟು ಇವತ್ತು ಸುಮಾರು 63 ಕೇಸ್ಗಳು ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಇದು ನಮಗೆ ಬಂದಿರೋ ಗಮನಕ್ಕೆ, ಇನ್ನು ನಮ್ಮ ಸಂಘಟನೆ ಗಮನಕ್ಕೆ ಇನ್ನೂ ಎಷ್ಟೋ ಬಂದಿಲ್ಲ. ಆ ನಿಟ್ಟಿನಲ್ಲಿ ಇದು ಏನು ಇವತ್ತು ನಿನ್ನೆ ಸೀಜ್ ಮಾಡಿದ್ದಾರೆ, ಸೀಜ್ ಮಾಡಿರೋರು ಮತ್ತು ಅಲ್ಲಿ ಯಾರ್ಯಾರು ಬಂದಿದ್ರು ಪೊಲೀಸು, ಅವ್ರ ಮೇಲೆಲ್ಲ ಕ್ರಮ ತಕ್ಕಬೇಕು ಅಂತ ನಾವು ಈ ಮೂಲಕ
ಆಗ್ರಹ ಮಾಡ್ತಾ ಇದ್ದೀನಿ. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಫೈನಾನ್ಸ್ ಸಾಲ ಮರುಪಾವತಿ ಮಾಡುವಂತೆ ತಾಕೀತು ಮಾಡಿತ್ತು. ನಿನ್ನೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆ ಜಪ್ತಿ ಮಾಡಿ ನೋಟಿಸ್ ಅಂಟಿಸಿದ್ದಾರೆ. ಇದೀಗ ಮನೆ ಜಪ್ತಿ ಕಾರಣ ಚಿನ್ನಸ್ವಾಮಿ ಮತ್ತು ಕುಟುಂಬ ಬೀದಿಗೆ ಬಿದ್ದಂತಾಗಿದೆ. ಮನೆ ಜಪ್ತಿ ತೆರವುಗೊಳಿಸುವಂತೆ ಹುಲ್ಲಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಬಾಗೇಪಲ್ಲಿ ನ್ಯಾಷನಲ್ ಪದವಿ ಕಾಲೇಜು ಆವರಣದ ಡಾಕ್ಟರ್ ಎಚ್.ಎನ್. ರಂಗಮಂದಿರದಲ್ಲಿ ಪ್ರಥಮ ಪಿಯುಸಿ ಮತ್ತು ಪದವಿ ತರಗತಿಗಳ ಉದ್ಘಾಟನೆ, ಗುರುವಂದನೆ ಮತ್ತು ಅಂತರ ಕಾಲೇಜುಗಳ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾಗೇಪಲ್ಲಿ ನ್ಯಾಷನಲ್ ಪದವಿ ಕಾಲೇಜು ಆವರಣದ ಡಾಕ್ಟರ್ ಎಚ್.ಎನ್. ರಂಗಮಂದಿರದಲ್ಲಿ ಪ್ರಥಮ ಪಿಯುಸಿ ಮತ್ತು ಪದವಿ ತರಗತಿಗಳ ಉದ್ಘಾಟನೆ, ಗುರುವಂದನೆ ಮತ್ತು ಅಂತರ ಕಾಲೇಜುಗಳ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಾಸ್ಯ ಸಾಹಿತಿ ಸುಧಾ ಬರಗೂರು ಅವರು, ಪ್ರತಿನಿತ್ಯದ ಸಾರ್ವಜನಿಕರ ಜೀವನದಲ್ಲಿ ಓದಿನ ನಡುವೆ ಪ್ರತಿಯೊಬ್ಬರೂ ಗುಂಪು ಕೂಡಿ ನಗುವಿನ ಹಾಸ್ಯ ಚಟಾಕಿ ಹಾಕಿ ನಗುತ್ತಿರಬೇಕು. ಇದರಿಂದ ನೋವು ಮರೆಯಾಗುತ್ತವೆ. ನಗುವಿನಿಂದ ಆಯಸ್ಸು ವೃದ್ಧಿಯಾಗಲಿದೆ. ಪ್ರತಿಯೊಬ್ಬರೂ ಒಂದಲ್ಲ ಒಂದು ನೋವು ಅನುಭವಿಸುತ್ತಾರೆ ಎಂದು ಸಲಹೆ ನೀಡಿದರು. ಅಲ್ಲದೆ ಅವರು ತಮ್ಮ ಹಾಸ್ಯದ ಮಾತುಗಳಿಂದ ಸಭಿಕರು ವಿದ್ಯಾರ್ಥಿಗಳನ್ನು ನಗೆಗಡಲಲ್ಲಿ ತೇಲಿಸಿದರು. ಬಸವನಗುಡಿ ನ್ಯಾಷನಲ್ ಕಾಲೇಜು ಗೌರವ ಕಾರ್ಯದರ್ಶಿ ವಿ ವೆಂಕಟಶಿವಾರೆಡ್ಡಿ ಮಾತನಾಡಿ, ಬಾಗೇಪಲ್ಲಿಯಂತಹ ಹಿಂದುಳಿದ ತಾಲೂಕಿನ ಗ್ರಾಮೀಣ ಮಕ್ಕಳಿಗೆ ಪದವಿ ಪಿಯು ಶಿಕ್ಷಣ ಕಲ್ಪಿಸಲು ಶಿಕ್ಷಣ ತಜ್ಞ ಡಾಕ್ಟರ್ ಎಚ್. ನರಸಿಂಹಯ್ಯ ಶ್ರಮಿಸಿದ್ದಾರೆ. ಅವರ ಕನಸು ನನಸು ಮಾಡಲು ಪದವಿಯಲ್ಲಿ ನೂತನ ಕೋರ್ಸ್ಗಳನ್ನು ಆರಂಭಿಸಲಾಗಿದೆ ಎಂದರು. ಎನ್ಸಿಸಿ ವಿದ್ಯಾರ್ಥಿಗಳು ಗಣ್ಯರನ್ನು ಪಥಸಂಚಲನದ ಮೂಲಕ ವೇದಿಕೆಗೆ ಸ್ವಾಗತಿಸಿದರು. ಕಾಲೇಜಿನ ಗೀತೆ ಹಾಡಲಾಯಿತು. ಕಾಲೇಜಿನ ಉಪನ್ಯಾಸಕಿ ಆಶಾ ಮತ್ತು ವಿದ್ಯಾರ್ಥಿನಿಯರು ಕನ್ನಡ ಗೀತೆಯ ನೃತ್ಯ ಹಾಗೂ ಹಾಸಿನಿ ಅವರ ಭರತನಾಟ್ಯ ಸಭಿಕರ ಮನಸೆಳೆಯಿತು. ಈ ಒಂದು ಸಂಸ್ಥೆ ಫಸ್ಟ್ಗೆ ಗೌರ್ಮೆಂಟ್ ಬಾಯ್ಸ್ ಗರ್ಲ್ಸ್ ಸ್ಕೂಲ್ ಏನಿದೆ ಈಗ ಅಲ್ಲಿ ಸ್ಟಾರ್ಟ್ ಆಯಿತು. ಆಮೇಲೆ ಈ ಬಿಲ್ಡಿಂಗ್ ಕಟ್ಟಿದ ಮೇಲೆ ನಮ್ಮ ಈ ಕಾಲೇಜು ಸ್ಟಾರ್ಟ್ ಆಯಿತು. ಸಬ್ಸಿಕ್ವೆಂಟ್ ಆಗಿ ನಾನು ಆಗ ಬಾಗೇಪಲ್ಲಿಯಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೆ KEBಲಿ. ಆವಾಗ ನಾನು ನ್ಯಾಷನಲ್ ಕಾಲೇಜ್ AS ನ್ಯಾಷನಲ್ ಕಾಲೇಜ್ ಗೌರಿಬಿದನೂರಲ್ಲಿ ನನ್ನ PUC ಮಾಡಿ ಮತ್ತೆ ನಾನು BE ಓದ್ಕೊಂಡು KEBಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಆಗ ನರಸಿಂಹಯ್ಯನವ್ರು ನಮ್ಮನ್ನು ಮಾಡಿದ್ವಿ. ಇಲ್ಲಿ ಏನಾಗುತ್ತೆ ಅಂದರೆ ಬಾಗೇಪಲ್ಲಿಯಿಂದ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಬಾಗೇಪಲ್ಲಿಯಲ್ಲಿ ಇರೋದು ಪಾಕ್ಪಾಳ್ಯ, ಚೇಳೂರು, ಬೆಳ್ಳೂರು ಈ ಕಡೆ ಇರುತ್ತೆ. ಈ ಲೈನ್ಗಳೆಲ್ಲನೂ ಇಲ್ಲಿಂದಾನೆ ಜಮೀನೆಲ್ಲ ಹೋಗ್ತಿತ್ತು. ಅದನ್ನು ಶಿಫ್ಟ್ ಮಾಡೋಕ್ಕಂತ ನಮ್ಮ ಬಾಗೇಪಲ್ಲಿ ನರಸಿಂಹಯ್ಯನ್ ಬಂದರು. ಆ ಟೈಮಲ್ಲಿ 2 ಲೈನ್ ಆ ಕಡೆ ರೋಡ್ಗೆ ಹಾಕಿ 2 ಲೈನಿಂದ ಹಾಕಿಬಿಟ್ಟು ನಾವು ಈ ಒಂದು ಬಿಲ್ಡಿಂಗ್ನ ಕಟ್ಟಲಿಕ್ಕೆ ಅನುವು ಮಾಡಿಕೊಟ್ಟಿದ್ವಿ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಸರ್ದಾರ್ ವಲ್ಲಭಾಯ್ ಪಟೇಲರ 150ನೇ ಜನ್ಮದಿನದ ಪ್ರಯುಕ್ತ ಚಿಂತಾಮಣಿಯಲ್ಲಿ ಹಮ್ಮಿಕೊಂಡಿದ್ದ ಏಕತಾ ಓಟಕ್ಕೆ ಡಿವೈಎಸ್ಪಿ ಮುರಳೀಧರ್ ಇಂದು ಚಾಲನೆ ನೀಡಿದರು. ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಮೈದಾನದಲ್ಲಿ ಶುಕ್ರವಾರ ಬೆಳಗ್ಗೆ ನಗರದ ಶಾಲಾ ಕಾಲೇಜುಗಳ 100 ವಿದ್ಯಾರ್ಥಿಗಳು, ಶಿಕ್ಷಕರು, ಪೊಲೀಸ್ ಅಧಿಕಾರಿಗಳು ಸೇರಿ ಸರ್ದಾರ್ ವಲ್ಲಭಾಯ್ ಪಟೇಲರ ಜನ್ಮದಿನದ ಪ್ರಯುಕ್ತ ನಗರದ ಪ್ರಮುಖ ಬೀದಿಗಳಲ್ಲಿ ಏಕತೆಯಿಂದ ಸಂಚರಿಸಿ ಬಾಗೇಪಲ್ಲಿ ವೃತ್ತದವರೆಗೆ ಈದ್ಗಾ ಮೈದಾನ ಮುಂಭಾಗದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲರನ್ನು ಸ್ಮರಿಸಿದರು. ಈ ವೇಳೆ ಮಾತನಾಡಿದ ಡಿವೈಎಸ್ಪಿ ಪಿ ಮುರಳೀಧರ್ ಅವರು, ಭಾರತ ಏಕೀಕರಣಕ್ಕೆ ಜವಾಬ್ದಾರಿ ಹೊತ್ತು ಏಕೀಕರಿಸಿ ಯಶಸ್ವಿಗೊಳಿಸಿದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನ ಅಕ್ಟೋಬರ್ 31ರಂದು ಆಚರಿಸಲಿದ್ದು, ಅವರ ಜನ್ಮದಿನದ ಅಂಗವಾಗಿ ರಾಷ್ಟ್ರೀಯ ಏಕತಾ ದಿನವಾಗಿ ಆಚರಿಸುವ ಜೊತೆಗೆ ಅಖಂಡ ಭಾರತ ನಿರ್ಮಾಣಕ್ಕೆ ಶ್ರಮಿಸಿದ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಶ್ರಮ, ತ್ಯಾಗ, ಬಲಿದಾನ ಮತ್ತು ರಾಜಕೀಯ ಚಾಣಾಕ್ಷರನ್ನು ಸ್ಮರಿಸುವ ಮಹತ್ವದ ದಿನವಾಗಿದೆ ಎಂದರು. ಇಂತಹ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಿ ಸಂಭ್ರಮದಿಂದ ಆಚರಿಸುವುದನ್ನು ರೂಢಿಸಿಕೊಳ್ಳಬೇಕು ಎಂದರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ಜನ್ಮದಿನ ಸ್ಮರಣಾರ್ಥವಾಗಿ ನಮ್ಮ ಚಿಂತಾಮಣಿ ಪಟ್ಟಣದಲ್ಲಿ ವಿದ್ಯಾರ್ಥಿನಿಯರು ಹಾಗೂ ನಮ್ಮ ಸಾರ್ವಜನಿಕರೊಂದಿಗೆ ಮ್ಯಾರಥಾನ್ ಓಟ ರನ್ ಫಾರ್ ಯೂನಿಟಿ
ಅನ್ನೋದು ಏರ್ಪಡಿಸಿದ್ದು ಎಲ್ಲರೂ ಭಾಗವಹಿಸಿದ್ದಾರೆ. 1875 31 ಅಕ್ಟೋಬರ್ ಅಂದು ಜನ್ಮ ತಾಳಿದ ನಮ್ಮ ಸನ್ಮಾನ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ನಮ್ಮ ಇಂಡಿಯಾ ಐಕ್ಯತೆಗಾಗಿ ಹೋರಾಡಿದ ಮಹೋನ್ನತ ವ್ಯಕ್ತಿ. ಸುಮಾರು 500 ಪ್ರಿನ್ಸ್ಲಿ ಸ್ಟೇಟ್ಸನ್ನು ಒಗ್ಗಟ್ಟು ಮಾಡಿ ಇಂಡಿಯಾವನ್ನು ಒಗ್ಗಟ್ಟು ಮಾಡಿದ ಮಹೋನ್ನತ ವ್ಯಕ್ತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸಾಹೇಬ್. ಇವರ ಸ್ಮರಣಾರ್ಥವಾಗಿ 2014ರಿಂದ ಈ ದಿವಸವನ್ನು ಐಕ್ಯತಾ ದಿವಸ ಎಂದು ನಾವು ಪಾಲನೆ ಮಾಡ್ತಾ ಬರ್ತಿದ್ದೀವಿ. ಸರ್ದಾರ್ ಪಟೇಲರು ಉಕ್ಕಿನ ಮನುಷ್ಯ ಎಂದು ಪ್ರಸಿದ್ಧರಾಗಿದ್ದರು. ಅವರು ನಿಷ್ಠಾವಂತ ರಾಜಕಾರಣಿಯಾಗಿ ಸನಾತನ ರಾಜನೀತಿ ಉಳ್ಳವರಾಗಿದ್ದರು. ಇಂತಹ ಮಹಾನ್ ನಾಯಕರನ್ನು ಸ್ಮರಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಅವರ ಆದರ್ಶ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಭಾರತ ದೇಶ ಏಕತೆಯಿಂದ ಮುನ್ನಡೆಸಿಕೊಂಡು ಹೋಗಬೇಕೆಂದು ತಿಳಿಸಿದರು. ನಗರ ಠಾಣೆ ವೃತ್ತ ನಿರೀಕ್ಷಕ ವಿಜಯ್ ಕುಮಾರ್, ಶಿವರಾಜ್, ತಾಲೂಕು ಪಂಚಾಯಿತಿ ಇಒ ಆನಂದ್ ಈ ಸಂದರ್ಭದಲ್ಲಿ ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಗುಡಿಬಂಡೆ ಪೊಲೀಸ್ ಇಲಾಖೆಯಿಂದ ರಾಷ್ಟ್ರೀಯ ಸಂಕಲ್ಪ ದಿನದ ಅಂಗವಾಗಿ ಏಕತಾ ಓಟ ಹಮ್ಮಿಕೊಳ್ಳಲಾಗಿತ್ತು. ದೇಶದ ಉಕ್ಕಿನ ಮನುಷ್ಯ ಎಂದೇ ಖ್ಯಾತರಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 150ನೇ ಜನ್ಮದಿನದ ಪ್ರಯುಕ್ತ ನಗರದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಶುಕ್ರವಾರ ಬೆಳಿಗ್ಗೆ ಅಂಬೇಡ್ಕರ್ ಪುತ್ಥಳಿ ಬಳಿ ಹಮ್ಮಿಕೊಂಡಿದ್ದ ಏಕತಾ ಓಟದಲ್ಲಿ 100 ಶಾಲಾ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ದೇಶದ ಉಕ್ಕಿನ ಮನುಷ್ಯ ಎಂದೇ ಖ್ಯಾತರಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 150ನೇ ಜನ್ಮದಿನದ ಪ್ರಯುಕ್ತ ನಗರದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಶುಕ್ರವಾರ ಬೆಳಿಗ್ಗೆ ಅಂಬೇಡ್ಕರ್ ಪುತ್ಥಳಿ ಬಳಿ ಹಮ್ಮಿಕೊಂಡಿದ್ದ ಏಕತಾ ಓಟದಲ್ಲಿ 100 ಶಾಲಾ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಸುಮಾರು 3 ಕಿಲೋಮೀಟರ್ ಸಾಗಿದ ಈ ಓಟಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಗಣೇಶ್ ಚಾಲನೆ ನೀಡಿದರು. ಎಲ್ಲ ವಿದ್ಯಾರ್ಥಿಗಳ ಜೊತೆ ವಾಪಸಂದ್ರ ಆಂಜನೇಯ ದೇವಸ್ಥಾನದವರೆಗೆ ಸ್ಪರ್ಧಿಗಳೊಂದಿಗೆ ಓಡಿ ಸ್ಪರ್ಧಿಗಳನ್ನು ಹರಿದುಂಬಿಸಿದರು. ನಂತರ ವಿದ್ಯಾರ್ಥಿಗಳಿಗೆ ಉಪಹಾರ ನೀಡಿದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ರೇಷ್ಮೆ ನಗರ ಶಿಡ್ಲಘಟ್ಟದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣಾ ಸಮಿತಿಯಿಂದ ನವೆಂಬರ್ 1ರ ಶನಿವಾರ 69ನೇ ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಿಂದ ಆಚರಿಸಲಾಗುವುದೆಂದು ಸಮಿತಿಯ ರಾಮಾಂಜನೇಯ ತಿಳಿಸಿದರು. ಶಿಡ್ಲಘಟ್ಟ ನಗರದ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕನ್ನಡ ರಾಜ್ಯೋತ್ಸವ ಆಚರಣಾ ಸಮಿತಿಯ ರಾಮಾಂಜನೇಯ ಅವರು, ತಾಲೂಕಿನ ವಿವಿಧ ಕನ್ನಡಪರ ಸಂಘಟನೆಗಳು ಒಗ್ಗೂಡಿ ಈ ಬಾರಿಯ ಕನ್ನಡ ರಾಜ್ಯೋತ್ಸವ ಅರ್ಥಪೂರ್ಣವಾಗಿ ಆಚರಿಸುವ ಜೊತೆಗೆ ರಾಜ್ಯೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದಾಗಿ ಹೇಳಿದರು. ತಾಲೂಕು ಆಡಳಿತದಿಂದ ನಗರದ ಬಸ್ ನಿಲ್ದಾಣದ ಬಳಿ ಬೆಳಿಗ್ಗೆ ಧ್ವಜಾರೋಹಣ ನೆರವೇರಿಸಿ ಜಾನಪದ ನೃತ್ಯ ಕಲಾ ತಂಡಗಳೊಂದಿಗೆ 150 ಅಡಿ ಉದ್ದದ ಕನ್ನಡ ಧ್ವಜವನ್ನು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಲಾಗುವುದು. ಜೊತೆಗೆ ತಾಯಿ ಭುವನೇಶ್ವರಿ ಹೊತ್ತ ಪಲ್ಲಕ್ಕಿಗಳ ಅದ್ದೂರಿ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಲಿದೆ ಎಂದರು. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಶಿಡ್ಲಘಟ್ಟ ಕನ್ನಡ ಅಭಿಮಾನಿಗಳಿಗೆ ನಮಸ್ಕರಿಸುತ್ತಾ, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷರಾಗಿ ಈ ಸೇವೆಯನ್ನು ಮಾಡ್ತಾ ಇದ್ದೀವಿ. ಈ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಗೊತ್ತಿದ್ವಿ. ಇದರಲ್ಲಿ ಮುಖ್ಯವಾಗಿ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ, ಯಾವ ಇದರಲ್ಲಿ ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಗುರುತಿಸಿ ಅವ್ರಿಗೆ ಆದಂಥ ಒಂದು ಸನ್ಮಾನವನ್ನು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಅದೇ ರೀತಿ ಬೇರೆ ಸಂಘಟನೆಗಳಲ್ಲಿ ಬೇರೆ ಬೇರೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರು ಯಾರೇ ಆಗಿರ್ಬೋದು, ಹತ್ರ ಒಂದು 100ಕ್ಕಿಂತ ಹೆಚ್ಚಾಗಿ ಸನ್ಮಾನ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ವಿ.
ಮಧ್ಯಾಹ್ನ 12 ಗಂಟೆಗೆ ಅಶೋಕ ರಸ್ತೆಯ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಮುಂಭಾಗ ವೇದಿಕೆ ಕಾರ್ಯಕ್ರಮವಿದ್ದು, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೆರವೇರಿಸಲಾಗುವುದು. ಸಂಜೆ 5 ಗಂಟೆಗೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ರಸಮಂಜರಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಾಟಕ, ರೂಪಕ, ಹಾಡುಗಾರಿಕೆ ಇರುತ್ತವೆ ಎಂದು ತಿಳಿಸಿದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ನೆಲಮಂಗಲ ಮತ್ತು ತುಮಕೂರು ಗ್ರಾಮಾಂತರ ಗಡಿಯಲ್ಲಿರುವ ಬೃಹತ್ ದೇವರಕೆರೆ ಭರ್ತಿ ಹಿನ್ನೆಲೆ ನವೆಂಬರ್ 4ರಂದು ಬಾಗಿನ ಸಮರ್ಪಣೆ ಮತ್ತು ತೆಪ್ಪೋತ್ಸವ ಕಾರ್ಯಕ್ರಮವನ್ನು ನೆಲಮಂಗಲ ಶಾಸಕರ ನೇತೃತ್ವದಲ್ಲಿ ಆಯೋಜಿಸಲಿದ್ದೇವೆ ಎಂದು ಮಾಜಿ ಶಾಸಕ ಗೌರಿಶಂಕರ್ ಹೇಳಿದರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಬುಗಡಿಹಳ್ಳಿ, ಸಾಲಹಟ್ಟಿ, ಹೆಗ್ಗುಂದ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ವಿವಿಧ ಕಾಮಗಾರಿಗಳಿಗೆ ಶುಕ್ರವಾರ ಚಾಲನೆ ನೀಡಿ ಮಾತನಾಡಿದರು. ತಮ್ಮ ತಂದೆ ಮಾಜಿ ಅರಣ್ಯ ಸಚಿವ ದಿವಂಗತ ಸಿ ಚನ್ನಿಗಪ್ಪರವರು ಪ್ರತಿನಿಧಿಸುತ್ತಿದ್ದ ನೆಲಮಂಗಲ ಕ್ಷೇತ್ರದಲ್ಲಿ ಈಗಿನ ಶಾಸಕ ಎನ್ ಶ್ರೀನಿವಾಸ್ 1500 ಕೋಟಿ ಕಾಮಗಾರಿ ಕೈಗೊಂಡಿದ್ದಾರೆ. 5 ವರ್ಷದ ಆಡಳಿತಾವಧಿಯಲ್ಲಿ 3000 ಕೋಟಿ ಅನುದಾನ ನೆಲಮಂಗಲ ಕ್ಷೇತ್ರಕ್ಕೆ ತರುವ ಮಹಾದಾಸೆ ಹೊಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಇಲ್ಲದ ನೆಲಮಂಗಲ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಒತ್ತು ನೀಡಿರುವ ಯುವ ಶಾಸಕ ಎನ್ ಶ್ರೀನಿವಾಸ್ ಅಭಿವೃದ್ಧಿ ವಿಚಾರದಲ್ಲಿ ಬಹಳ ಮುಂದಿದ್ದಾರೆ ಎಂದರು. ನಾವು ಕೂಡ ಕಂಡಿದ್ದೇವೆ. ಹಿಂದೆ ಚನ್ನಪ್ಪ ಅವರು ಈಗಾಗಲೇ ಇಲ್ಲಿ ಎಂ ಎಲ್ ಎ ಆಗಿ, ಮಂತ್ರಿ ಆಗಿ, ಜೊತೆಯಲ್ಲಿ ಮಗನಾಗಿದ್ದು ಕೆಲಸ ಮಾಡಿದಂತವ್ರು. ತದನಂತರ ಇಲ್ಲಿ ಇವತ್ತಿನ ಸರ್ಕಾರದಲ್ಲಿ ಉತ್ತಮವಾದಂತ ಎಂ ಎಲ್ ಎ ಶ್ರೀನಿವಾಸ್ ಅವರು ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಇವತ್ತು ಕಾಂಗ್ರೆಸ್ ಇಂದ ಇರುವಂತ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೃಷ್ಟಿ ಮಾಡಿ ಎಂ ಎಲ್ ಎ ಆಗಿ ಒಂದು ಅದ್ಭುತವಾದಂತ ಕೆಲಸ. ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ನಾನು ಇವತ್ತು ಸರ್ಕಾರ ವತಿಯಿಂದ ಡಿ ಕೆ ಶಿವಕುಮಾರ್ ಮನೆಗೆ ಹೋದ್ರು ಕೂಡ ಶ್ರೀನಿವಾಸ್ ಇರ್ತಾರೆ, ಅಥವಾ ಸಿದ್ದರಾಮಯ್ಯ ಮನೆಗೆ ಹೋದ್ರು ಕೂಡ ಶ್ರೀನಿವಾಸ್ ಇರ್ತಾರೆ, ಪರಮೇಶ್ವರ ಮನೆಗೆ ಹೋದ್ರು ಕೂಡ ಶ್ರೀನಿವಾಸ್ ಇರ್ತಾರೆ. ಏನಕ್ಕಪ್ಪ ಬಂದೆ ಅರ್ಜಿ ಇಟ್ಕೊಂತಾರೆ, ನನ್ಗೆ 50 ಕೋಟಿ ಕೊಡಿ, 20 ಕೋಟಿ ಕೊಡಿ. ಯಾವಾಗಲೂ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋಂತ ಒಳ್ಳೆ ಒಬ್ಬ ಯುವಕ, ಒಬ್ಬ ಒಳ್ಳೆ ಎಂ ಎಲ್ ಎ. ಅವ್ರಿಗೆಲ್ಲ ಒಂದು ಕಡೆ ಜನ ಬೆಂಬಲಿಸಬೇಕು ಅನ್ನೋಂಥದ್ದು, ಮತ್ತೆ ಅವ್ರಿಗೆ ನಾವು ಕೂಡ ಸಹಕಾರ ಕೊಡಬೇಕಾಗ್ತದೆ ಅನ್ನೋಂಥದ್ದು ನಮ್ಮ ಉದ್ದೇಶ. ಸೊ ಹಾಗೆ ಒಳ್ಳೆ ಎಂ ಎಲ್ ಎ. ಅಭಿವೃದ್ಧಿ ವಿಚಾರ ಬಂದಾಗ ಜಾತಿ ಮಾಡಲ್ಲ, ಪಕ್ಷ ಮಾಡಲ್ಲ, ಎಲ್ಲರನ್ನೂ ನನ್ನ ಮನೆ ಕುಟುಂಬ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಸಪೋರ್ಟಿವ್ ಆಗಿ ನಮ್ಮ ಬಂದಿದ್ದೀವಿ. ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ, ಮಾಜಿ ಶಾಸಕರ ಭೇಟಿ ಪಕ್ಷದಲ್ಲಿ ಹೊಸ ಸಂಚಲನ ಮೂಡಿದೆ. ಮಾಜಿ ಅರಣ್ಯ ಸಚಿವರಾದ ಸಿ ಚನ್ನಿಗಪ್ಪರ ಕೊಡುಗೆ ಸೋಂಪುರ ತ್ಯಾಮಗೊಂಡ್ಲು ಹೋಬಳಿಗೆ ಹೆಚ್ಚಿದೆ. ದೇವರಕೆರೆ ತೆಪ್ಪೋತ್ಸವದ ಜೊತೆಗೆ ಮಹಿಳೆಯರಿಗೆ ಬಾಗಿನ ವಿತರಿಸಲಿದ್ದೇವೆ. 3 ಗ್ರಾಮಗಳಿಗೂ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣವಾಗಲಿದೆ ಎಂದರು. ಮೊದಲನೇದಾಗಿ ಗೌರಿಶಂಕರಣ್ಣ, ನಿಕಟಪೂರ್ವ ತುಮಕೂರು ಗ್ರಾಮಾಂತರ ಶಾಸಕರು, ನನ್ನ ಪ್ರೀತಿಯ ಅಚ್ಚುಮೆಚ್ಚಿನ ನಾಯಕರು, ನನ್ನ ಮತ್ತೆ ಗೋವಿಂದಣ್ಣನ ನಮ್ಮ ಮುಖಂಡರ ಕರೆಗೆ ಹೋಗೊಟ್ಟು ಅವರ ಅತ್ಯಮೂಲ್ಯ ಸಮಯವನ್ನ ಅವ್ರ ಕ್ಷೇತ್ರಕ್ಕೆ ಬಿಟ್ಟು ನನ್ನ ಕ್ಷೇತ್ರಕ್ಕೆ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನ ಮತ್ತೆ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸುವ ಮುಖೇನ ನಾನು ಯಾವತ್ತೂ ಅವ್ರಿಗೆ ಆಭಾರಿಯಾಗಿರ್ತೀನಿ ಅಂತ ಹೇಳ್ತಾ, ಅವ್ರ ನೇತೃತ್ವದಲ್ಲಿ ಇವತ್ತು ಪೂಜಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ನನಗೆ, ಮುಖಂಡರಿಗೆ, ನಮ್ಮ ಗೋವಿಂದಣ್ಣನಿಗೆ ವಿಶೇಷವಾಗಿ ಸಂತಸ ತಂದಿದೆ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ವೀರ ಮದಕರಿ ಯುವ ಬ್ರಿಗೇಡ್ ಮತ್ತು ತಾಲೂಕು ನಾಯಕ ಸಂಘದಿಂದ ನವೆಂಬರ್ 2ರಂದು ಗೌರಿಬಿದನೂರು ನಗರದಲ್ಲಿ ಮೊದಲ ಬಾರಿಗೆ ನಾಡದೊರೆ ರಾಜ ವೀರ ಮದಕರಿ ನಾಯಕರ ಜಯಂತ್ಯೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ನಾಯಕ ಸಮುದಾಯದ ಮುಖಂಡ R. ಅಶೋಕ್ ಕುಮಾರ್ ಹೇಳಿದರು. ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಯುವ ಬ್ರಿಗೇಡ್ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೆಂಬರ್ 2ರಂದು ಬೆಳಿಗ್ಗೆ 9 ಗಂಟೆಗೆ ನಗರದ ವಾಲ್ಮೀಕಿ ವೃತ್ತದಿಂದ ನಗರದ ರಾಜಬೀದಿಗಳಲ್ಲಿ ಕಲಾ ತಂಡಗಳೊಂದಿಗೆ ಶ್ರೀ ರಾಜ ವೀರ ಮದಕರಿ ನಾಯಕ ಭಾವಚಿತ್ರದೊಂದಿಗೆ ಬೃಹತ್ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ವೇದಿಕೆ ಕಾರ್ಯಕ್ರಮವನ್ನು ನಗರದ ಡಾಕ್ಟರ್ HN ಕಲಾಭವನದಲ್ಲಿ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಮಾಜಿ ಮಂತ್ರಿ ರಾಜುಗೌಡ ನರಸಿಂಹ ನಾಯಕ್, ವಿಶೇಷ ಆಹ್ವಾನಿತರಾಗಿ ರವಿ ಡಿ ಚನ್ನವರ್ಮ, ಆಂಧ್ರದ ಸಂಸದ ಅಂಬಿಕಾ ಲಕ್ಷ್ಮೀನಾರಾಯಣ್, ಸಮುದಾಯದ ಹಿರಿಯ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು. ಶಾಲಾ ಆವರಣದ ಸೊಂಪಿನಲ್ಲಿ ಬಿದ್ದು ವಿದ್ಯಾರ್ಥಿ ಮೃತಪಟ್ಟಿರುವ ಘಟನೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕಡದನಹಳ್ಳಿ ಗ್ರಾಮದ ಶಾಲೆಯಲ್ಲಿ ನಡೆದಿದೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ 3ನೇ ತರಗತಿ ವಿದ್ಯಾರ್ಥಿ ಮೃತಪಟ್ಟಿದ್ದು, 9 ವರ್ಷದ ಸುರೇಂದ್ರ ತೊಟ್ಟಿಯಲ್ಲಿ ಮುಳುಗಿ ಮೃತಪಟ್ಟಿರುವುದು ಪೋಷಕರ ಆಕ್ರಂದನಕ್ಕೆ ಕಾರಣವಾಗಿದೆ. ಮಧ್ಯಾಹ್ನ ಊಟದ ನಂತರ ಕೈ ತೊಳೆಯಲು ಹೋಗಿ ತೊಟ್ಟಿಗೆ ಬಿದ್ದಿರುವುದಾಗಿ ತಿಳಿದು ಬಂದಿದ್ದು, ಅಡುಗೆ ಕೋಣೆ ಎದುರೇ ತೆರೆದಿದ್ದ ಸಂಪಿಗೆ ಬಿದ್ದ ಪರಿಣಾಮ ಬಾಲಕ ಮೃತಪಟ್ಟಿದ್ದಾನೆ. ಮಧ್ಯಾಹ್ನ ಊಟದ ನಂತರ ಬಾಲಕ ತರಗತಿಗೆ ವಾಪಸ್ ಆಗದ ಹಿನ್ನೆಲೆ ಘಟನೆ ಬೆಳಕಿಗೆ ಬಂದಿದ್ದು, ಖುದ್ದು ಸಂಬಂಧಿಕರೇ ತೆರಳಿ ಶಾಲೆಯ ಸಂಪಿನಲ್ಲಿ ನೋಡಿದಾಗ ವಿದ್ಯಾರ್ಥಿ ಬಿದ್ದಿರುವ ಮಾಹಿತಿ ಬೆಳಕಿಗೆ ಬಂದಿದೆ. ಶಾಲಾ ಶಿಕ್ಷಕರ ನಿರ್ಲಕ್ಷ್ಯದಿಂದ ಬಾಲಕ ಮೃತಪಟ್ಟಿರುವ ಆರೋಪ ಕೇಳಿಬಂದಿದ್ದು, ಶಾಸಕ KY ನಂಜೇಗೌಡ ಮಾಲೂರು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಪೋಷಕರಿಗೆ ಸಾಂತ್ವನ ಹೇಳಿದ್ದು, ಈ ವೇಳೆ ತಹಸೀಲ್ದಾರ್ ರೂಪಾ ಉಪಸ್ಥಿತರಿದ್ದರು. ಮಗನ ಸಾವಿನಿಂದ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಭಾರತದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಪುಣ್ಯ ಸ್ಮರಣೆಯನ್ನು ಕೋಲಾರ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಣೆ ಮಾಡಲಾಯಿತು.
ಕಾಂಗ್ರೆಸ್ ಕಾರ್ಯಕರ್ತರು ಇಂದಿರಾ ಗಾಂಧಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡಿದರು. ಇಂದಿರಾ ಗಾಂಧಿ ಭಾರತದ ಅತ್ಯಂತ ಪ್ರಭಾವಶಾಲಿ ಪ್ರಧಾನಮಂತ್ರಿಗಳಲ್ಲಿ ಒಬ್ಬರಾಗಿದ್ದರು. ಇಂದಿರಾ ಗಾಂಧಿ ತಮ್ಮ ನೇರ ನಡೆ ಮತ್ತು ಸದೃಢ ವ್ಯಕ್ತಿತ್ವಕ್ಕೆ ಬಹಳ ಹೆಸರುವಾಸಿಯಾಗಿದ್ದರು ಎಂದು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೈಲಾಂಡಹಳ್ಳಿ ಮುರಳಿ, ಅಫ್ರೋಜ್ ಪಾಷಾ, ಸಿಂಗೋಂಡಹಳ್ಳಿ ಗೋವಿಂದರಾಜು, ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಚಿಕಿತ್ಸಾ ವೆಚ್ಚ ಭರಿಸದ ಸರ್ಕಾರದ ಕ್ರಮಕ್ಕೆ ಮನೆ ನೊಂದ ಸಾಹಿತಿಯೊಬ್ಬರು ಪ್ರಶಸ್ತಿಗಳಿಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿರುವ ಘಟನೆ ಕೋಲಾರ ಜಿಲ್ಲೆಯ ಮಾಲೂರು ನಗರದಲ್ಲಿ ನಡೆದಿದೆ. ನಾಡಿನ ಪ್ರಮುಖ ಸಾಹಿತಿಯಾಗಿರುವ ಹರಿಹರ ಪ್ರಿಯ ಪ್ರಶಸ್ತಿಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದು, ಕಳೆದ ವರ್ಷ ಹೃದಯಾಘಾತಕ್ಕೆ ತುತ್ತಾಗಿ ಅಪೋಲೋ ಆಸ್ಪತ್ರೆಯಲ್ಲಿ 4.5 ಲಕ್ಷ ಬಿಲ್ ಆಗಿದೆ. ಚಿಕಿತ್ಸೆ ವೆಚ್ಚ ಭರಿಸಲು ರಾಜ್ಯ ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳಿಗೆ ಮನವಿ ಮಾಡಿದ್ರೂ ಯಾರೂ ಸಹಕಾರ ನೀಡಿಲ್ಲ. ಆರ್ಥಿಕ ಸಹಕಾರ ನೀಡಿದ್ದಕ್ಕೆ ಬೇಸತ್ತು ಸಾಹಿತ್ಯ ಸೇವೆಗಾಗಿ ನೀಡಿರುವ ಪ್ರಶಸ್ತಿ ಪತ್ರಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಲೂರು ನಗರದ ಗ್ರೀನ್ ಸಿಟಿ ಕಾಲೇಜು ಸಮೀಪದ ರಸ್ತೆ ಮಧ್ಯೆ ಪ್ರಶಸ್ತಿ ಸುರಿದು ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದು, 6 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಹರಿಹರ ಪ್ರಿಯ ಪುಸ್ತಕ ಮನೆಯಲ್ಲಿ ಸಂಗ್ರಹಿಸಿದ್ದಾರೆ. ಮಳೆ ಬಂದರೆ ಪುಸ್ತಕಗಳು ನೆನೆದು ಹಾಳಾಗುತ್ತಿವೆ, ಯಾರೂ ಸಹಾಯ ಮಾಡ್ತಿಲ್ಲ ಎಂದು ಹರಿಹರ ಪ್ರಿಯ ಅಸಮಾಧಾನ ವ್ಯಕ್ತಪಡಿಸಿದರು. ಹೊರಟಗೆರೆ ತಾಲೂಕಿನ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾಗಿ ಈಶ್ವರಯ್ಯ, ಉಪಾಧ್ಯಕ್ಷರಾಗಿ ಭಾಗ್ಯಮ್ಮ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಘೋಷಣೆಯಾಗುತ್ತಿದ್ದಂತೆ ಅವರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಆಶೀರ್ವಾದ ಹಾಗೂ ಸಂಘದ ಸದಸ್ಯರ ಸಹಕಾರದಿಂದ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದು, ಸಂಘದ ಅಭಿವೃದ್ಧಿ ಹಾಗೂ ಕ್ಷೇತ್ರದ ರೈತರ ಪರವಾಗಿ ಕೆಲಸ ಮಾಡುವುದೇ ನನ್ನ ಧ್ಯೇಯ ಎಂದು ನೂತನ ಅಧ್ಯಕ್ಷ ಈಶ್ವರಪ್ಪ ತಿಳಿಸಿದರು. ಅವಿರೋಧವಾಗಿ ಆಯ್ಕೆಯಾದ ಈಶ್ವರಪ್ಪ ಹಾಗೂ ಭಾಗ್ಯ ಮಹೇಶ್ ಅವರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಶಂಕರ್ ಹಾಗೂ ಅಶ್ವಥ್ ನಾರಾಯಣ್ ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಬಾಬ್ ಕೊಡ್ಲಿಲ್ಲ ಅಂತ ಅಡುಗೆ ಭಟ್ಟನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಕುಡುಕ. ಹಲ್ಲೆ ಮಾಡಿದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆ ಬಳಿ ಘಟನೆ. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ 150ನೇ ಜನ್ಮದಿನದ ಪ್ರಯುಕ್ತ ಏಕತಾ ಓಟ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಏಕತಾ ಓಟ. ತಂದೆ, ತಾಯಿ, ಮಕ್ಕಳು ಸೇರಿ ಬ್ರಾಹ್ಮಣ ಕುಟುಂಬ ಸಾಮೂಹಿಕ ಆತ್ಮಹತ್ಯೆಗೆ ಯತ್ನ. ತಂದೆ ಹಿರಿಮಗ ಸಾವು. ತೀವ್ರ ಅಸ್ವಸ್ಥರಾಗಿರುವ ತಾಯಿ ಕಿರಿಮಗ ಆಸ್ಪತ್ರೆಯಲ್ಲಿ ಮುಂದುವರಿದ ಚಿಕಿತ್ಸೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.